ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನುಲ ಕಣಿನ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಮೂಟ್ ಕೋರ್ಟ್ ಅಥವಾ ಕಲ್ಪಿತ ನ್ಯಾಯಾಲಯ ಅಥವಾ ಕಾಲ್ಪನಿಕ ನ್ಯಾಯಾಲಯ ಅಥವಾ ಅಣುಕು ನ್ಯಾಯಾಲಯ ಅಥವಾ ವಾದ ಸಮರ್ಥನವಾದ ನ್ಯಾಯಾಲಯದ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಭಾವಿ ವಕೀಲರೇ. ಅದಕ್ಕಿಂತ ಮುಂಚೆ ಈ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತದೆ, ಈ ಮೂಟ್ ಕೋರ್ಟ್ ಅನ್ನೋದು ಯಾವ ಸೆಮಿಸ್ಟ್ರಲ್ಲಿ ಬರ್ತದೆ ಅಂತ ನಿಮಗೆ ಒಂದು ಸಂದೇಹ ಇರ್ತದೆ. ಆತ್ಮೀಯ ಭಾವಿ ವಕೀಲರೇ, ಈಗ ಯಾರು 3 ಇಯರ್ LLB ಸಂಬಂಧಪಟ್ಟಂಗೆ ಫೈನಲ್ ಸೆಮಿಸ್ಟರಲ್ಲಿ ಅಂದರೆ 6ನೇ ಸೆಮಿಸ್ಟರಲ್ಲಿ ಯಾರು ಪ್ರೆಸೆಂಟ್ ಸ್ಟಡಿ ಮಾಡ್ತಿದ್ರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ಮೂಟ್ ಕೋರ್ಟ್ ಅನ್ವಯಿಸ್ತದೆ. ಅದೇ ರೀತಿಯಾಗಿ 5 ವರ್ಷದ LLBಗೆ ಸಂಬಂಧಪಟ್ಟಂತೆ ಯಾರು 10ನೇ ಸೆಮಿಸ್ಟರಲ್ಲಿ ಪ್ರೆಸೆಂಟ್ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಮೂಟ್ ಕೋರ್ಟು ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಮೂಟ್ ಕೋರ್ಟ್ ಅಂದರೆ ಏನು, ಕಲ್ಪಿತ ನ್ಯಾಯಾಲಯ ಅಂದರೆ ಏನು, ಅಥವಾ ಅಣುಕು ನ್ಯಾಯಾಲಯ ಅಂದರೆ ಏನು ಅಂತ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಭಾವಿ ವಕೀಲರೇ. ತುಂಬ ಮಹತ್ವವಾದದ್ದು. ನೀವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಕೋರ್ಟಿಗೆ ಹೋಗಲಿದ್ದೀರಾ, ನಿಮ್ಮ ಕ್ಲೈಂಟ್ಸ್ಗಳ ಪರವಾಗಿ ವಾದವನ್ನು ಮಾಡಲಿಕ್ಕೆ ಹೋಗ್ತೀರಾ. ಅಲ್ಲಿ ವಾದವನ್ನು ಮಾಡಲಿಕ್ಕೆ ನಿಮಗೆ ಸ್ಟೇಜ್ ಫಿಯರ್ ಬೇಕು, ಅಥವಾ ನಾವು ಒಂದು ಕ್ವಶನ್ಸ್ ಅಥವಾ ಯಾವುದೇ ಒಂದು ಫ್ಯಾಕ್ಟನ್ನು ತಗೊಳ್ತೀವಿ ಅಂದರೆ ಆ ಫ್ಯಾಕ್ಟನ್ನು ನಾವು ಯಾವ ರೀತಿ ಡ್ರಾಫ್ಟ್ ಮಾಡಬೇಕು. ಈಗಾಗಲೇ ನೀವು DPCಯನ್ನು ಓದ್ಕೊಂಡು ಬಂದಿದ್ದೀರಾ ಡ್ರಾಫ್ಟಿಂಗ್ ಬಗ್ಗೆ. ಸೊ ಇಲ್ಲಿ ಮೂಟ್ ಕೋರ್ಟು ನಿಮಗೆ ಒಂದು ಸ್ಟೇಜ್ ಫಿಯರನ್ನು ಕಳಿಸುತ್ತೆ. ಸ್ಟೇಜ್ ಫಿಯರ್ ಮತ್ತು ಅಪೋಸಿಟ್ ಅವ್ರು ಯಾವ ರೀತಿ ವಾದ ಮಾಡ್ತಾರೆ, ನಾವು ಯಾವ ರೀತಿ ವಾದವನ್ನು ಮಾಡಬೇಕು ಅನ್ನೋದನ್ನು ಇಂದಿನ ತರಗತಿ ಸಂಪೂರ್ಣ ತಿಳ್ಕೊಂಡು ಬರೋಣ. ತುಂಬ ಮಹತ್ವವಾದದ್ದು ತರಗತಿ. ಇಂದಿನ ತರಗತಿಯನ್ನು ಯಾವ ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ಕೂಡ ಗಮನಿಸ್ತೀರಾ ಅಂದ್ಕೊಳ್ತೀನಿ ಭಾವಿ ವಕೀಲರೇ. ಎಲ್ಲರಿಗೂ ಕೂಡ ಒಂದು ಕೊಟ್ಟಿರುವಂಥ ಇಮೇಜು ಕಾಣಿಸ್ತದೆ ಅಂತ ಭಾವಿಸ್ತೇನೆ. ಅರ್ಥ ಮಾಡ್ಕೊಳ್ಳಿ. ಈ ಇಮೇಜ್ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಒಂದು ನ್ಯಾಯಾಲಯ ಅಂದರೆ ಅದು ಏನನ್ನ ಒಳಗೊಂಡಿರ್ತದೆ ಅಂತ ಪ್ರತಿಯೊಬ್ಬ ಯುವ ಭಾವಿ ವಕೀಲರಿಗೆ ಗೊತ್ತಿರಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಏನು ನಿಮಗೆ ಚೇರ್ಗಳು ಕಾಣ್ತಾ ಇದೆಯಲ್ವಾ, ಈ ಚೇರ್ಸ್ಗಳು ಬಂದುಬಿಟ್ಟು ಯಾರು ಕೂತ್ಕೊಳ್ಳುವಂಥ ಸ್ಥಾನ, ಇದು ನ್ಯಾಯಾಧೀಶರು, ಗೌರವಿತ ನ್ಯಾಯಾಧೀಶರು ಒಂದು ಕೂತ್ಕೊಂಡು ಅವರು ವಾದ ವಿವಾದಗಳನ್ನು ಆಲಿಸುವಂಥ ಅಥವಾ ತೀರ್ಪನ್ನು ನೀಡುವಂಥ ಒಂದು ಸ್ಥಾನ. ತುಂಬ ಇಂಪಾರ್ಟೆಂಟ್ ಇದು, ಓಕೆನಾ. ಈ ಪ್ಲೇಸ್ ಏನಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೀವು. ಜಡ್ಜಸ್ಗಳು ಒಂದು ಕೂತ್ಕೊಳ್ಳುವಂಥ ಒಂದು ಸ್ಥಾನಮಾನ ಅದೊಂದು ಸ್ಥಾನ ಅದು. ಅದೇ ಥರನೇ ಇದು ಕಟಕಟೆ ಅಂತ ಕರಿತೀವಿ ನಾವು ಅಲ್ವಾ. ಈಗ ಕಾಣ್ತಿದೆಯಲ್ಲ ನಿಮಗೆ, ಆ ಕಡೆ ಕಟ್ಕಟೆ ಅಂತ ಕರಿತೀವಿ. ಇಲ್ಲಿ ನಾವು ಅಕ್ಯೂಸ್ಡ್ ಪರ್ಸನ್ನ ಅಥವಾ ವಿಟ್ನೆಸ್ಗಳನ್ನು ಕರೆಸಿ, ಇಲ್ಲಿ ಲಾಯರ್ಗಳು ಯಾವ ರೀತಿ ಲಾಯರ್ಗಳು ಇರ್ತಾರಲ್ಲ, ರೆಸ್ಪಾಂಡೆಂಟ್ ಇರ್ಬೋದು ಅಥವಾ ಪ್ಲೈಂಟಿಫ್ ಇರ್ಬೋದು, ಯಾರು ಅಪೋಸಿಟ್ ಆಗಿ ಬಂದಿರ್ತಾರಲ್ಲ ಅವರು ಇದನ್ನು ಎಕ್ಸಾಮಿನೇಷನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಅದನ್ನು ನೆಕ್ಸ್ಟ್ ಇಮೇಜಲ್ಲಿ ತೋರಿಸ್ತೀನಿ. ಅದೇ ಥರ ಇಲ್ಲಿ ಅಕ್ಯೂಸ್ಡ್ ಪರ್ಸನ್ಸ್ ಇದೆಯಲ್ಲ ಈ ಪ್ಲೇಸು, ಇಲ್ಲಿ ಅಕ್ಯೂಸ್ಡ್ ಪರ್ಸನ್ಸನ್ನು ನಿಂತ್ಕೊಳ್ಳುವಂಥ ಜಾಗ ಅಥವಾ ಕುತ್ಕೊಳ್ಳುವಂಥ ಜಾಗ ಇಲ್ಲಿದೆಯಲ್ಲ, ಇದು ಕಾಣ್ತಲ್ಲ ನಿಮಗೆ, ಇದು ಕಾಪಿ ಬೆಂಚ್ ಅಂತ ಹೇಳ್ಬಿಟ್ಟು ಭಾವಿ ವಕೀಲರು ಅರ್ಥ ಮಾಡ್ಕೊಳ್ಳಿ. ಕಾಪಿ ಬೆಂಚ್ ಅಂತ ಕರಿತೀವಿ ಅಥವಾ ಕೋರ್ಟ್ ಬೆಂಚ್ ಅಂತ ಕರಿತೀವಿ, ಅಥವಾ ಅಲ್ಲಿ ಕೋರ್ಟ್ ಆಫೀಸರ್ ಅಧಿಕಾರಿಗಳು ಕುತ್ಕೊಂಡಿರುವಂಥ ಒಂದು ಪ್ಲೇಸು. ಅಲ್ಲಿ ಅವರು ಡೇಟ್ಗಳನ್ನು ಕರೆಯೋದಿರ್ಬೋದು, ಅಥವಾ ಏನು ನೀವು ವಕೀಲರು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಾದವನ್ನು ಮಾಡ್ತಿರುವಾಗ, ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನೀವು ಒಂದು ಅಪ್ಲಿಕೇಶನ್ ಕೊಡೋದಾಗಲಿ ಅಥವಾ ಮತ್ತೊಂದಾಗಲಿ ಅದು ಸಂಬಂಧಪಟ್ಟಂತೆ ಯಾವುದೇ ಒಂದು ನೀವು ಸೈಟೇಷನ್ ಕೊಡ್ತೀರಂದರೆ ನೀವು ಡೈರೆಕ್ಟಾಗಿ ನ್ಯಾಯಾಧೀಶರಿಗೆ ಕೊಡಬೇಕಾಗಿರೋದಿಲ್ಲ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದನ್ನು ಕೊಡಬೇಕಾದ್ರೆ, ನೀವು ಯಾವುದೇ ಒಂದು ಅರ್ಜಿಯನ್ನು ಕೊಡಬೇಕಾದ್ರೆ ಅದನ್ನು ಯಾರ ಮುಖಾಂತರ ಕಳಿಸ್ಬೇಕು, ನೀವು ಇಲ್ಲಿ ಕೋರ್ಟ್ ಕ್ಲರ್ಕ್ ಅಂತ ಬೆಂಚ್ ಕ್ಲರ್ಕ್ ಅಂತ ಇರ್ತಾರೆ, ಓಕೆನಾ. ಕಾಪಿ ಬೆಂಚಲ್ಲಿ ಬೆಂಚ್ ಕ್ಲರ್ಕ್ ಅಂತ ಇರ್ತಾರೆ. ಅವರ ಮುಖಾಂತರ ನೀವು ನಿಮ್ದೇನೇ ವಿಷಯಗಳಿದ್ರು ಕೂಡ ಅವ್ರಿಗೆ ಕೊಟ್ಟ ನಂತರ ಅವರು ಅದನ್ನ ಜಡ್ಜಸ್ಗಳಿಗೆ ರವಾನೆ ಮಾಡ್ತಾರೆ. ಆತ್ಮೀಯ ಭಾವಿ ವಕೀಲರೇ, ಇದು ನಿಮ್ಮದಿದೆಯಲ್ಲ ವಕೀಲರ ಕೂತ್ಕೊಳ್ಳುವಂಥ ಆಸನಗಳಿವು. ಇಲ್ಲಿ ವಕೀಲರು ಕೂತ್ಕೋಬಹುದು, ಓಕೆನಾ. ಕ್ಲಿಯರ್ ಆಗಿ ಇಮೇಜ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಮ್ಮ ಭಾವಿ ವಕೀಲರೇ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಾನು ಹೇಳಿದ ಥರನೇ ಇಲ್ಲಿ ಒಬ್ಬ ಜಡ್ಜಸ್ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಮಾನ್ಯ ಗೌರವಿತ ನ್ಯಾಯಾಧೀಶರು. ಅದೇ ಥರನೇ ಇಲ್ಲಿ ಅಪೋಸಿಟ್ ಪಾರ್ಟಿ ಇರ್ತಾರೆ, ಇಲ್ಲಿ ಕೂಡ ಪಾರ್ಟಿ ಇರ್ತಾರೆ, ವಿಕ್ಟಿಮ್ಸು ಕೂಡ ಇರ್ತಾರೆ, ಅಕ್ಯೂಸ್ಡ್ ಪರ್ಸನ್ಸು ಕೂಡ ಇದ್ದಾರೆ. ಅಲ್ಲಿ ಎಕ್ಸಾಮಿನೇಷನ್ಸ್ ಮಾಡ್ತಾ ಇರ್ತಾರೆ. ತುಂಬ ಇಂಪಾರ್ಟೆಂಟು ನೋಡಿ. ಒಂದು ಸೈಡ್ ಯಾರಿರ್ತಾರೆ, ಪೆಟಿಷನರ್ ವಕೀಲರಾದರೆ, ಇನ್ನೊಂದು ಸೈಡ್ ರೆಸ್ಪಾಂಡೆಂಟ್ ವಕೀಲರು ಕೂಡ ಇದ್ದಾರೆ. ಇನ್ನು ಬಾಕಿ ವಕೀಲರು ಇಲ್ಲಿ ಕೂತ್ಕೊಂಡಿರ್ತಾರೆ. ಇದು ಕಾಪಿ ಬೆಂಚ್ ಅಂತ ಹೇಳಿದೆ ನಾನು, ಅಥವಾ ಅರ್ಥ ಮಾಡ್ಕೊಳ್ಳಿ, ಕಾಪಿ ಬೆಂಚ್ ಅಂತ ಕರಿತೀವಿ. ಅಥವಾ ಇಲ್ಲಿ ಕೋರ್ಟ್ ಆಫೀಸರ್ ಇರ್ತಾರೆ. ನೀವೇನೇ ಕೊಡಬೇಕಾದ್ರೂ ಕೂಡ ಇವರ ಮುಖಾಂತರ ಕೊಡಬೇಕಾಗ್ತದೆ. ಇವರು ಕೊಟ್ಟಿರೋದನ್ನು ಅವರು ಜಡ್ಜಿಗೆ ರವಾನೆ ಮಾಡ್ತಾರೆ. ಭಾವಿ ವಕೀಲರೇ, ಕ್ಲಿಯರಾಗಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು. ಅದೇ ಥರ ನೆಕ್ಸ್ಟ್ ಒಂದು ನೋಡೋಣ. ನಾನು ಹೇಳ್ದ ಹಾಗೆ ನೀವು ಯಾವುದೇ ಒಂದು ವಿಷಯವನ್ನು, ಅದಕ್ಕೆ ಯಾವುದೇ ಒಂದು ವಿಟ್ನೆಸ್ಸನ್ನು ಕರೆಸಿರ್ತಾರೆ, ಅಥವಾ ಎಕ್ಸಾಮನ್ನು ಮಾಡಬೇಕಾದ್ರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ, ಅಥವಾ ನೀವು ಏನನ್ನೇ ಮಾಡಬೇಕಾದ್ರೂ ಕೂಡ ಈ ರೀತಿಯಾಗಿ ಮಾಡಬೇಕಾಗ್ತದೆ. ಇದನ್ನು ನಾವು ಕಟ್ಕಟೆ ಅಂತ ಕರಿತೀವಿ. ಇವರು ವಕೀಲರು, ಇವರು ಬಂದಿರುವಂಥ ಒಬ್ಬ ವಿಟ್ನೆಸ್, ಸಾಕ್ಷಿದಾರ ಮತ್ತವರು ಯಾರು ಆಗಿರ್ತಾರೆ, ಅವರನ್ನು ನೀವು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನಿಮ್ಮ ಪ್ರಕರಣವನ್ನು ಮುಂದುವರಿಸಬಹುದು. ಭಾವಿ ವಕೀಲರೇ, ಕ್ಲಿಯರ್ ಆಗಿ ನಾನು 3 ಇಮೇಜನ್ನು ಕೊಟ್ಬಿಟ್ಟು ನ್ಯಾಯಾಲಯ ಏನನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಭಾವಿ ವಕೀಲರೇ. ಅದೇ ಥರನೇ ಈಗ ಅವನ್ನೆಲ್ಲ ನಾವು ನೋಡೋದಕ್ಕಿಂತ ಮುಂಚೆ
ಕಲ್ಪಿತ ನ್ಯಾಯಾಲಯ ಅಂದ್ರೆ ಏನು, ಅಥವಾ ಮಾಕ್ ಕೋರ್ಟ್ ಅಂದ್ರೆ ಏನು, ಅಥವಾ ಮೂಟ್ ಕೋರ್ಟ್ ಅಂದ್ರೆ ಏನು ತಿಳ್ಕೊಂಡು ಬರೋಣ. ಅರ್ಥ ಮಾಡ್ಕೊಳ್ಳಿ. ಕಲ್ಪಿತ ನ್ಯಾಯಾಲಯ ಎಂದರೆ ವಿದ್ಯಾರ್ಥಿಗಳು ಅಥವಾ ಕಾನೂನು ಅಭ್ಯಾಸದಲ್ಲಿ ಇರುವವರು ನೈಜ ನ್ಯಾಯಾಲಯಗಳ ಪ್ರಕ್ರಿಯೆಗಳು ಅನುಭವ ಪಡೆಯಲು ನಡೆಸುವ ಅನುಕರಣಾತ್ಮಕ ನ್ಯಾಯಾಲಯ. ಇದನ್ನ ಮಾಕ್ ಟ್ರಯಲ್ ಅಥವಾ ಮೂಟ್ ಕೋರ್ಟ್ ಎಂದು ಕರೆಯುತ್ತಾರೆ. ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದಾರೆ, ಕಲ್ಪಿತ ನ್ಯಾಯಾಲಯ ಇರಬಹುದು, ಅಥವಾ ಕಾಲ್ಪನಿಕ ನ್ಯಾಯಾಲಯ ಅಂತ ಕೂಡ ಕರಿತೀವಿ ನಾವು, ಅಥವಾ ಅಣುಕು ನ್ಯಾಯಾಲಯ ಅಂತ ಕರಿತೀವಿ, ಅಥವಾ ವಾದ ಸಮರ್ಥನವಾದ ನ್ಯಾಯಾಲಯ ಅಂತ ಕೂಡ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಾನಾ ತರ ಅರ್ಥಗಳನ್ನ ಬಳಸ್ತಾ ಇದೀವಿ, ಪದಗಳನ್ನ ಬಳಸ್ತಾ ಇದೀವಿ ಕಲ್ಪಿತ ನ್ಯಾಯಾಲಯಕ್ಕೆ. ಇಂಗ್ಲಿಷಲ್ಲಿ ಆದ್ರೆ ಮೂಟ್ ಕೋರ್ಟ್ ಅಂತ ಕರಿತೀವಿ, ಆದ್ರೆ ಕನ್ನಡದಲ್ಲಾದ್ರೆ ಕಲ್ಪಿತ ನ್ಯಾಯಾಲಯ, ಅಣುಕು ನ್ಯಾಯಾಲಯ, ವಾದ ಸಮರ್ಥನವಾದ ನ್ಯಾಯಾಲಯ, ಓಕೆನಾ, ಕಾಲ್ಪನಿಕ ನ್ಯಾಯಾಲಯ, ಹೀಗೆ ಹಲವು ಪದಗಳಲ್ಲಿ ನಾವು ಗಮನಿಸ್ತಾ ಬಂದಿದ್ದೇವೆ. ಹಂಗಂದ್ರೆ ಏನು ಅಂತ ಹೇಳ್ಬಿಟ್ರು ಭಾವಿ ವಕೀಲರೇ, ಕಲ್ಪಿತ ನ್ಯಾಯಾಲಯ ಎಂದರೆ ವಿದ್ಯಾರ್ಥಿಗಳು ಅಥವಾ ಕಾನೂನು ಅಭ್ಯಾಸದಲ್ಲಿರುವವರು ಯಾರು ಈಗಾಗಲೇ ಪ್ರೆಸೆಂಟು LLB ಅನ್ನ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಏನು ನ್ಯಾಯಾಲಯದಲ್ಲಿ ನಡೀತಿರುವಂಥ ಪ್ರಕ್ರಿಯೆಯನ್ನ, ನೈಜ ನ್ಯಾಯಾಲಯದ ಪ್ರಕ್ರಿಯೆಗಳ ಅನುಭವವನ್ನ ಪಡೆಯಲು ನಡೆಸುವ ಒಂದು ಅನುಕರಣಾತ್ಮಕ ನ್ಯಾಯಾಲಯ ಇದಾಗಿದೆ. ಯಾವುದೇಳಿ, ನಾವು ಮೂಟ್ ಕೋರ್ಟ್ ಅಂದ್ರೆ ಏನು ಕರಿತೀವಿ ಅಂದ್ರೆ, ಮೂಟ್ ಕೋರ್ಟ್ ಇದು ಏನು ನ್ಯಾಯಾಲಯದಲ್ಲಿ ಯಾವ ರೀತಿ ಪ್ರಕ್ರಿಯೆಗಳಾಗ್ತಾವಲ್ಲ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ, ಅದೇ ತರನೇ ಇಲ್ಲಿ ನಾವು ಒಂದು ಕಲ್ಪಿತ ನ್ಯಾಯಾಲಯದಲ್ಲಿ ಅದನ್ನು ಅನುಕರಣೆ ಮಾಡುವುದರ ಮುಖಾಂತರ ಇದನ್ನು ನಾವು ನಡೆಸ್ಕೊಡ್ತೀವಿ. ಇಲ್ಲಿ ಕಾಲೇಜುಗಳಲ್ಲಿ ನಡೆಸ್ಕೊಡ್ತಾರೆ. ಆತ್ಮೀಯ ಭಾವಿ ವಕೀಲರೇ, ಪ್ರತಿಯೊಬ್ಬರು ಕೂಡ ನೀವು ಇಂಡಿವಿಜುವಲ್ ಆಗಿ ಇದನ್ನು ಮಾಡಲೇಬೇಕಾಗುತ್ತದೆ. ತುಂಬ ಮಹತ್ವವಾದದ್ದು. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಮತ್ತೆ ಒಂದ್ಸರಿ ಹೇಳ್ತಿದ್ದೀನಿ. ಕಲ್ಪಿತ ನ್ಯಾಯಾಲಯ ಎಂದರೆ ವಿದ್ಯಾರ್ಥಿಗಳು ಅಥವಾ ಕಾನೂನು ಅಭ್ಯಾಸದಲ್ಲಿ ಇರುವವರು ನೈಜ ನ್ಯಾಯಾಲಯದ ಪ್ರಕ್ರಿಯೆಗಳು ಅನುಭವ ಪಡೆಯಲು ನಡೆಸುವ ಅನುಕರಣಾತ್ಮಕ ನ್ಯಾಯಾಲಯ. ಇದನ್ನ ಮಾಕ್ ಟ್ರಯಲ್ ಅಥವಾ ಮೂಟ್ ಕೋರ್ಟ್ ಎಂದು ಕರೆಯುತ್ತಾರೆ. ಕ್ಲಿಯರ್ ಅಲ್ವಾ ಆತ್ಮೀಯ ಭಾವಿ ವಕೀಲರೇ? ಇನ್ನು ನೆಕ್ಸ್ಟ್ ಒನ್, ಈ ಕಲ್ಪಿತ ನ್ಯಾಯಾಲಯದ ಅಥವಾ ಕಾಲ್ಪನಿಕ ನ್ಯಾಯಾಲಯದ ಅಥವಾ ಅಣುಕು ನ್ಯಾಯಾಲಯದ ಉದ್ದೇಶಗಳು ಏನನ್ನು ನೋಡೋದಾದ್ರೆ, ಕಾನೂನು ಪ್ರಕ್ರಿಯೆಗಳ ಅಭ್ಯಾಸ. ಕಾನೂನು ವಿದ್ಯಾರ್ಥಿಗಳಿಗೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ನಡೀತವೆ ನ್ಯಾಯಾಲಯದಲ್ಲಿ ಹೇಳ್ಬಿಟ್ಟು ಅವನ ಅಭ್ಯಾಸ ಮಾಡಿಸೋದು ಇದೊಂದು ಉದ್ದೇಶ ಆಗಿದೆ. ನ್ಯಾಯಾಲಯದ ಪ್ರಕ್ರಿಯೆಗಳ ಬಗ್ಗೆ ನೈಜ ಅನುಭವವನ್ನು ಪಡೆದುಕೊಳ್ತೀರಾ ಇಂಥ ಸಂದರ್ಭದಲ್ಲಿ. ಆತ್ಮೀಯ ಭಾವಿ ವಕೀಲರೇ, ನೆಕ್ಸ್ಟ್ ಒಂದು ಆಬ್ಜೆಕ್ಟ್ ನೋಡೋದಾದ್ರೆ ನಾವು ತೀರ್ಪುಗಳ ವಿಶ್ಲೇಷಣೆ. ಕಾನೂನು ತತ್ವಗಳನ್ನು ಅರ್ಥೈಸಿ ವಿವಿಧ ಅಂಶಗಳನ್ನು ಚರ್ಚಿಸುವುದು. ಅರ್ಥ ಮಾಡ್ಕೊಳ್ಳಿ. ಕಾನೂನು ತತ್ವಗಳನ್ನು ಅರ್ಥೈಸಿ ವಿವಿಧ ಅಂಶಗಳನ್ನು ಚರ್ಚಿಸ್ತೇವೆ ಈ ಸಂದರ್ಭದಲ್ಲಿ. ಅದೇ ತರನೇ ವಿದ್ವತ್ವತೆ ಮತ್ತು ವಾದನಾ ಕೌಶಲ್ಯ ಅಭಿವೃದ್ಧಿ. ವಕೀಲರಂತೆ ವಾದಿಸುವ ಸಾಮರ್ಥ್ಯ ಅಭಿವೃದ್ಧಿ. ಯಾಕೆಂದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ವಕೀಲರಾಗಲಿದ್ದೀರಾ. ಸೊ ಹಂಗಾಗಿ ನೀವು ನ್ಯಾಯಾಲಯದಲ್ಲಿ ಯಾವ ರೀತಿ ವಕೀಲರು ವಾದವನ್ನ ಮಂಡಿಸ್ತಾರಲ್ವಾ, ಅದಕ್ಕೆ ಏನನ್ನ ಪ್ರಾಕ್ಟೀಸ್ ಬೇಕು, ಏನನ್ನ ಅಳವಡಿಸ್ಕೊಂಡು ಬಂದಿರ್ತಾರೆ, ಅವ್ರ ಕೌಶಲ್ಯಗಳು ಏನಿರ್ತಾವ ಅಂದ್ರೆ ಏನನ್ನ ಬಳಸ್ತಾರೆ ಎಂಬುದನ್ನು ನೀವು ಇದರಲ್ಲಿ ಕಲಿತೀರಾ ಆತ್ಮೀಯ ಭಾವಿ ವಕೀಲರ. ತರನೇ ತೀರ್ಪು ನೀಡಲು ಚಿಂತನೆ ಮಾಡುವುದು. ಒಬ್ಬ ನ್ಯಾಯಾಧೀಶರ ಸ್ಥಾನದಲ್ಲಿ ನಿಂತು ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ಕೂಡ ತೀರ್ಪನ್ನು ನೀಡಲಿಕ್ಕೆ ಸಿದ್ಧರಾಗಬೇಕಾಗುತ್ತದೆ. ಅಂತಹ ಸನ್ನಿವೇಶಗಳು ಕೂಡ ಬರ್ತವೆ ಭಾವಿ ವಕೀಲರೇ. ನ್ಯಾಯಾಧೀಶರಂತೆ ನಿರ್ಣಯಕ್ಕೆ ಬರುವ ಸಮರ್ಥನೆಯನ್ನು ಕೂಡ ನಿಮ್ಮಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಕಲ್ಪಿತ ನ್ಯಾಯಾಲಯದ ಉದ್ದೇಶಗಳಾಗಿದ್ದಾವೆ ಭಾವಿ ವಕೀಲರೇ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಲ್ಪಿತ ನ್ಯಾಯಾಲಯದ ಮುಖ್ಯ ಅಂಶಗಳು. ಕಲ್ಪಿತ ನ್ಯಾಯಾಲಯ ಏನೇನು ಒಳಗೊಂಡಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಪಕ್ಷಕಾರರು ಇರ್ತಾರೆ. ಪಕ್ಷಕಾರರು ಮೀನ್ಸ್ ಪ್ಲೈಂಟಿಫ್, ಡಿಫೆಂಡೆಂಟ್, ಅರ್ಜಿದಾರ ಮತ್ತು ಪ್ರತಿವಾದಿಗಳಂತ ಕರಿತೀವಿ. ಅದೇ ತರನೇ ನ್ಯಾಯಮೂರ್ತಿ, ಜಡ್ಜಸ್ ಇರ್ತಾರೆ. ಇವರು ಕೊಟ್ಟಿರುವಂತಹ ಏನು ಪಕ್ಷಗಾರ ಇರ್ತಾರಲ್ಲ, ಪಕ್ಷಗಾರ ವಾದಿ ಮತ್ತು ಪ್ರತಿವಾದಿ ಕೊಟ್ಟಿರುವಂತಹ ವ್ಯಾಜ್ಯ ಕಾರಣಕ್ಕೆ ವಾದ ವಿವಾದ ಆದ ನಂತರ ನ್ಯಾಯಮೂರ್ತಿ, ಜಡ್ಜಸ್ ಅಂತ ಕರಿತೀವಲ್ಲ, ಗೌರವಿತ ನ್ಯಾಯಾಲಯದ ನ್ಯಾಯಾಧೀಶರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಅಥವಾ ನಿರ್ಣಯವನ್ನು ಕೊಡ್ತಾರೆ, ತೀರ್ಪನ್ನು ನೀಡ್ತಾರಲ್ವಾ, ಅಂತ ವ್ಯಕ್ತಿಗೆ ನಾವು ನ್ಯಾಯಮೂರ್ತಿ ಅಂತ ಕರಿತೀವಿ, ಅಥವಾ ಅವರನ್ನು ನಿರ್ಧಾರ ನೀಡುವ ವ್ಯಕ್ತಿ ಅಂತ ಕರಿತೀವಿ ಬಾಯಿ ವಕೀಲರೇ. ಅದೇ ಥರನೇ ವಕೀಲರು, ಅಡ್ವೊಕೇಟ್ಸ್, ವಾದ ಮಂಡಿಸುವವರು. ಅರ್ಥ ಮಾಡ್ಕೊಳ್ಳಿ. ವಕೀಲರು ಅಂದ್ರೆ ಅಡ್ವೊಕೇಟ್ಸ್ ಮೀನ್ಸ್ ವಾದ ಮಂಡಿಸುವವರು. ಪ್ಲೈಂಟಿಫ್ ಕಡೆ ಯಾರು ಮಂಡಿಸಬಹುದು, ಡಿಫೆಂಡೆಂಟ್ಸ್ ಕಡೆ ಮಂಡಿಸುವವರನ್ನ ನಾವು ಅಡ್ವೊಕೇಟ್ಸ್ ಅಂತ ಕರಿತೀವಿ. ಅದೇ ಥರ ಇನ್ನು ಫೋರ್ತ್ ನೋಡೋದಾದ್ರೆ ಸಾಕ್ಷ್ಯಾಧಾರಗಳು, ಎವಿಡೆನ್ಸ್ ಅಂಡ್ ವಿಟ್ನೆಸ್. ವಾಸ್ತವ ಮತ್ತು ಕಾನೂನು ಪ್ರಕಾರ ಸಿದ್ಧಪಡಿಸಿದ ಸಾಕ್ಷಿಗಳು. ನೋಡ್ತೀರಾ, ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಒನ್ ಜಡ್ಜ್ಮೆಂಟ್, ನ್ಯಾಯಾಧೀಶರು ಕೊಡುವ ತೀರ್ಮಾನ. ತುಂಬಾ ಇಂಪಾರ್ಟೆಂಟು. ಇಷ್ಟೆಲ್ಲ ಅಂಶಗಳಿರ್ತವೆ. ಈಗಾಗಲೇ ನಾನು ಕಲ್ಪಿತ ನ್ಯಾಯಾಲಯ ಅಂದ್ರೆ ಏನು, ಕಲ್ಪಿತ ನ್ಯಾಯದ ಉದ್ದೇಶಗಳು, ಕಲ್ಪಿತ ನ್ಯಾಯಾಲಯದ ಮುಖ್ಯ ಅಂಶಗಳು, ಅದೇನ ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಆತ್ಮೀಯ ಭಾವಿ ವಕೀಲರೇ. ಇನ್ನು ನೆಕ್ಸ್ಟ್ ನೋಡೋಣ, ಉದಾಹರಣೆ ತಗೊಳ್ಳೋಣ. ಅದಕ್ಕೊಂದು ಸಂಬಂಧಪಟ್ಟಂತೆ ನಿಮಗೆ ಉದಾಹರಣೆ ಬೇಕಲ್ವಾ ಸರ್, ಯಾವ ರೀತಿ ನಡೀತದೆ ಮೂಟ್ ಕೋರ್ಟ್ ಅನ್ನ ಕಾಲೇಜುಗಳಲ್ಲಿ ಯಾವ ರೀತಿ ನಡೆಸ್ಕೊಡ್ತಾರೆ, ಅದು ನಮಗೇನು ಅರ್ಥ ಆಗ್ತಿಲ್ಲ ಸರ್, ಮೂಟ್ ಕೋರ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಈಗಾಗಲೇ ಸೆಮಿಸ್ಟರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಪ್ರೆಷರ್ ಇರ್ತದೆ ಸ್ಟೂಡೆಂಟ್ಸ್ಗಳಿಗೆ. ನೀವು ಈಗಾಗಲೇ ಇಂಟರ್ನ್ಶಿಪ್ ಮಾಡಿರ್ತೀರಾ. ಸೊ ಹಂಗಾಗಿ ಈಗಾಗಲೇ ಮೂಟ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಕಾಲೇಜಲ್ಲಿ ತಯಾರಿ ನಡೀತಾ ಇದೆ. ಅದು ಯಾವ ರೀತಿ ನಡೆಸಬೇಕಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಇದನ್ನು ಒಂದು ವಿಡಿಯೋ ನೋಡಿದ್ದೇ ಆಗಿದ್ದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತೀರಾ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಉದಾಹರಣೆ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ಪಿತ ನ್ಯಾಯಾಲಯದಲ್ಲಿ ವಿದ್ಯಾರ್ಥಿಗಳು ಒಬ್ಬರನ್ನ ವಾದಿ ಮತ್ತು ಇನ್ನೊಬ್ಬರನ್ನ ಪ್ರತಿವಾದಿಯಾಗಿ ಆಯ್ಕೆ ಮಾಡಿ ನಿರ್ದಿಷ್ಟ ಕಾನೂನು ವಿವಾದ ಬಗ್ಗೆ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಅನುಸರಿಸುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಸಾಕ್ಷ್ಯಾಧಾರ, ಕಾನೂನು ಗ್ರಂಥಗಳು, ಇಂದಿನ ತೀರ್ಪುಗಳು ಇತ್ಯಾದಿಗಳನ್ನು ಉಲ್ಲೇಖಿಸಿ ತಮ್ಮ ವಾದ ಮಂಡಿಸುತ್ತಾರೆ. ಅರ್ಥ ಮಾಡ್ಕೊಳ್ಳಿ.
ಒಂದು ಕಲ್ಪಿತ ನ್ಯಾಯಾಲಯದಲ್ಲಿ ವಿದ್ಯಾರ್ಥಿಗಳನ್ನೇ ಒಬ್ಬರನ್ನು ವಾದಿಯನ್ನಾಗಿ ಇನ್ನೊಬ್ಬರನ್ನ ಪ್ರತಿವಾದಿಯನ್ನಾಗಿ ಆಯ್ಕೆ ಮಾಡಿಬಿಟ್ಟು ನಿರ್ದಿಷ್ಟ ಕಾನೂನು ವಿವಾದ ಬಗ್ಗೆ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಅನುಸರಿಸಿರುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಸಾಕ್ಷ್ಯಾಧಾರ, ಕಾನೂನು ಗ್ರಂಥಗಳಿರಬಹುದು, ಹಿಂದಿನ ತೀರ್ಪುಗಳು ಇತ್ಯಾದಿಗಳನ್ನು ಉಲ್ಲೇಖಿಸಿ ತಮ್ಮ ವಾದ ಮಂಡಿಸ್ತಾರೆ. ನಾನು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಪ್ರಕರಣವನ್ನು ತಗೊಂಡಿದ್ದೀನಿ. ಅದನ್ನು ಸಂಪೂರ್ಣ ತಿಳ್ಕೊಂಡು ಬರೋಣ ಭಾವಿಸಿದರೆ, ಈಗಾಗಲೇ ನೀವು ಕಾಲೇಜಿಂದ ಪ್ರತಿ ಕಾಲೇಜಲ್ಲೂ ಕೂಡ 6 ಸ್ಟೂಡೆಂಟ್ಸ್ಗೆ ಅಥವಾ 6 ಜನ ವಿದ್ಯಾರ್ಥಿಗಳಿಂದ ಒಂದು ಗ್ರೂಪನ್ನು 6 ಜನ ವಿದ್ಯಾರ್ಥಿಗಳಿಂದ ಒಂದು ಗ್ರೂಪನ್ನು ಮಾಡ್ಕೊಂಡಿರ್ತೀರ. 6 ಜನ ವಿದ್ಯಾರ್ಥಿಗಳಲ್ಲಿ 3 ಜನ ಸ್ಟೂಡೆಂಟ್ಸ್ಗಳು ಒನ್ ಸೈಡ್ ಆಗಿ ವಾದಿ ಕಡೆಯಿಂದ ವಾದ ಮಾಡಿದರೆ ಇನ್ನೂ 3 ಜನ ಸ್ಟೂಡೆಂಟ್ಸ್ಗಳು ಪ್ರತಿವಾದಿಯಿಂದ ವಾದ ಮಾಡಬೇಕಾಗ್ತದೆ. ಅವರನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದರೆ, ಅದರಲ್ಲಿ 3 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ರಿಸರ್ಚರ್ ಅಂತ ಕರಿತೀವಿ, ಇನ್ನೊಬ್ಬ ವಿದ್ಯಾರ್ಥಿಯನ್ನು ಸ್ಪೀಕರ್ ಅಥವಾ ಮೂಟರ್ ಅಂತ ಕರಿತೀವಿ. ಸ್ಪೀಕರ್ 2 ಅಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಸ್ಪೀಕರ್ 2 ಅಥವಾ ಮೂಟರ್ 2 ಅಂತ ಕರಿತೀವಿ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಸಂಶೋಧನೆ ಮಾಡೋದಿರಲ್ಲ, ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಡ್ರಾಫ್ಟ್ ಮಾಡೋದಿರಲಿ ಅಥವಾ ಪೂರ್ವ ನಿರ್ಧರಿತ ಪ್ರಕರಣಗಳನ್ನು ಸೂಚಿಸೋದಿರಲಿ, ಪ್ರತಿಯೊಂದನ್ನು ಕೂಡ ಸಂಶೋಧನೆ ರಿಸರ್ಚ್ ಮಾಡೋರ ಕರ್ತವ್ಯ ಆಗಿರ್ತದೆ. ಅವರು ಕೊಟ್ಟಿರುವ ಆಧಾರದ ಮೇಲೆ ಮೂಟರ್ 1 ಅಥವಾ ಮೂಟರ್ 2 ಅಥವಾ ಸ್ಪೀಕರ್ 1 ಸ್ಪೀಕರ್ 2 ಅವರು ವಾದ ವಿವಾದಗಳನ್ನು ನಡೆಸ್ತಾರೆ ನ್ಯಾಯಾಲಯದಲ್ಲಿ. ಓಕೆನಾ? ಅದೇ ಥರನೇ ಪ್ರತಿವಾದಿಯಿಂದ ಕಡೆನೂ ಸಂಶೋಧನೆ ಒಬ್ಬರು ಇರ್ತಾರೆ, ಸ್ಪೀಕರ್ 1 ಸ್ಪೀಕರ್ 2 ಇರ್ತಾರೆ. ಆತ್ಮೀಯ ಭಾವಿಕರು ಕ್ಲಿಯರ್ ಅಲ್ವಾ? ಇದು ತುಂಬ ಇಂಪಾರ್ಟೆಂಟು. ನೀವು ನಿಮ್ಮ ಗ್ರೂಪ್ಗಳನ್ನೇ ನೀವೇ ಒಬ್ಬೊಬ್ಬರನ್ನ ರಿಸರ್ಚ್ ಅಂತ ಮಾಡ್ಕೋಬೇಕು. ಅದೇ ಥರನೇ ಮೂಟರ್ 1 ಮೂಟರ್ 2 ಅಂತ ನೀವೇ ಪರಿಗಣಿಸಬೇಕಾಗ್ತದೆ. ಆತ್ಮೀಯ ಭಾವಿಕರೇ, ತುಂಬ ಮಹತ್ವವಾದದ್ದು, ಇವನ್ನ ತಿಳ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ತಗೊಂಡು ಬರೋಣ. ಒಂದು ಕೇಸ್ ಲಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಇಂಪಾರ್ಟೆಂಟು. ಮುಖಪುಟ ಶೀರ್ಷಿಕೆ ಫಸ್ಟ್ ಇದೇ ಥರ ಬರಿಬೇಕು. ನೀವೇನು ಎಲ್ಲ ಮುಗ್ದಾದ್ಮೇಲೆ ನೀವು ಮೂಟ್ ಕೋಟನ್ನು ಬರಿತೀರಾ, ಅದನ್ನ ಡ್ರಾಫ್ಟ್ ತಗೊಂಡು ಮುಖಪುಟ ಶೀರ್ಷಿಕೆ ಬಂದುಬಿಟ್ಟು ಭಾವಿಕರಿಗೆ ಗಮನಿಸಿ, ಕಲ್ಪಿತ ನ್ಯಾಯಾಲಯ ವರದಿ ಏನು ಬರಿಬೇಕು ಅಂದರೆ, ಒಂದು ಪ್ರಕರಣದ ಶೀರ್ಷಿಕೆ ಸುಮಿತಾ ವಿರುದ್ಧ ರಾಜೇಶ್. ಅರ್ಥ ಮಾಡ್ಕೊಳ್ಳಿ, ಪ್ರಕರಣದ ಹೆಸರು ಸುಮಿತಾ ವಿರುದ್ಧ ರಾಜೇಶ್ ಅನ್ನೋನ ಪ್ರಕರಣ ತಗೊಂಡಿದ್ದೀನಿ. ಇದು ಪ್ರಕರಣ ಸಂಖ್ಯೆ ಬಂದುಬಿಟ್ಟು MC 2025. ಓಕೆನಾ? ನ್ಯಾಯಾಲಯ ಬೆಂಗಳೂರು ಸಿವಿಲ್ ನ್ಯಾಯಾಲಯ. ಅರ್ಥ ಮಾಡ್ಕೊಳ್ಳಿ, ಮುಖಪುಟ ಶೀರ್ಷಿಕೆಯಲ್ಲಿ ನೀವೇನೇನು ಅಳವಡಿಸಿರ್ಬೇಕಂದ್ರೆ, ಪ್ರಕರಣದ ಶೀರ್ಷಿಕೆ, ಯಾವ ಪ್ರಕರಣ ತಗೊಂಡಿದ್ದೀರಾ ಆ ಪ್ರಕರಣದ ಹೆಸರನ್ನು ಬರಿತೀರಾ. ನಾನು ತಗೊಂಡಿರೋದು ಸುಮಿತಾ ವಿರುದ್ಧ ರಾಜೇಶ್ ಅಂತ ಹೇಳ್ಬಿಟ್ಟು. ಈ ಪ್ರಕರಣದ ಸಂಖ್ಯೆ ಬಂದುಬಿಟ್ಟು MC 2025/5 ಅಂತ ಹೇಳ್ಬಿಟ್ಟು ಯಾವ ನ್ಯಾಯಾಲಯ ಡಿಸೈಡ್ ಮಾಡಿದ್ದಾನೆ ಅಂದರೆ, ನ್ಯಾಯಾಲಯ ಬೆಂಗಳೂರು ಸಿವಿಲ್ ನ್ಯಾಯಾಲಯ ಇದನ್ನು ಡಿಸೈಡ್ ಮಾಡಿದೆ. ಆತ್ಮೀಯ ಭಾವಿಕರಿಗೆ ಗಮನಿಸಿ. ನೆಕ್ಸ್ಟ್ ಒನ್, ಪಕ್ಷಗಾರರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಷಗಾರ ಯಾರು ನೋಡೋದಾದ್ರೆ, ಅರ್ಜಿದಾರರು ಪ್ಲೈಂಟಿಫ್ ಆಗಿ ಸುಮಿತಾ, ಪ್ರತಿವಾದಿ ಅಥವಾ ಪ್ರತ್ಯರ್ಥಿ ಅಂತ ಕರಿತೀವಿ ಅಥವಾ ಪ್ರತಿವಾದಿ ಅಂತ ಕರಿತೀವಿ, ಡಿಫೆಂಡೆಂಟ್ ಅಂತ ಕರಿತೀವಿ, ಅವ್ರನ್ನ ರಾಜೇಶ್ ಆಗಿ ಪ್ರತಿವಾದಿ ಇದ್ದಾರೆ. ಅದೇ ಥರನೇ ವಿವಾದ, ಇಲ್ಲಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿವಾದ ಏನಾಗಿದೆ ಅಂದರೆ, ಜಮೀನು ಖರೀದಿಯ ಒಡಂಬಡಿಕೆಯ ಉಲ್ಲಂಘನೆ. ಒಂದು ಜಮೀನನ್ನು ಖರೀದಿ ಮಾಡಿರ್ತಾರೆ, ಆ ಒಡಂಬಡಿಕೆ ಉಲ್ಲಂಘನೆ ಅಥವಾ ಒಂದು ಒಪ್ಪಂದವನ್ನು ಉಲ್ಲಂಘನೆ ಮಾಡಿರ್ತಾರೆ. ಆ ಸಂಬಂಧಪಟ್ಟಂತೆ ಫ್ಯಾಕ್ಟರ್ ನಮ್ಮ ಮುಂದಿನ ಸ್ಲೈಡಲ್ಲಿ ನೋಡ್ಕೊಂಡು ಬರೋಣ ಭಾವಿಕರೇ. ಇದನ್ನು ಯಾರು ಡಿಸೈಡ್ ಮಾಡಿದ್ದಾರೆ? ನ್ಯಾಯಾಧೀಶರು, ಮಾನ್ಯ ನ್ಯಾಯಮೂರ್ತಿ. ಅವ್ರ ಹೆಸರಿದ್ರೆ ಅವ್ರ ಹೆಸರು ಹಾಕಿ, ಇಲ್ಲಾಂದ್ರೆ ಗೊತ್ತಿಲ್ಲದ್ರೆ ಎಕ್ಸೆಸ್ ಕೊಟ್ಟಿದ್ದೀನಿ ನಾನು. ಅದೇ ಥರ ದಿನಾಂಕ, ಯಾವ ದಿನಾಂಕದಂದು ಈ ಪ್ರಕರಣವನ್ನು ನಿರ್ಣಯಿಸಲಾಗಿದೆ ಅಥವಾ ತೀರ್ಪು ನೀಡಲಾಗಿದೆ ಅನ್ನೋದಾದ್ರೆ, ದಿನಾಂಕ 2025 ಮಾರ್ಚ್ 20ರಂದು ಈ ಪ್ರಕರಣವನ್ನು ನಿರ್ಧರಿಸಲಾಗಿದೆ. ಭಾವಿಕರೇ ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಒನ್ ನೋಡೋದಾದ್ರೆ, ನೀವು ಇದೇ ರೀತಿಯಾಗಿ ಫಾಲೋ ಅಪ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಈ ಪ್ರಕರಣದಲ್ಲಿ ಏನು ಬರ್ತವೆ ಅನ್ನೋದಾದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಸಂಕೇತಾಕ್ಷರಗಳ ಪಟ್ಟಿ, B ಬಂದ್ಬಿಟ್ಟು ಪ್ರಕರಣಗಳ ಪಟ್ಟಿ, C ಗ್ರಂಥಗಳ ಪಟ್ಟಿ, D ನ್ಯಾಯಾಧೀಕರಣದ ವ್ಯಾಪ್ತಿ, E ಬಂದ್ಬಿಟ್ಟು ಪ್ರಕರಣದ ವಸ್ತುಸ್ಥಿತಿ, F ವಿವಾದಾಂಶಗಳು, ಅದೇ G ವಿವಾದಾಂಶಗಳ ವಿಶ್ಲೇಷಣೆಗಳು. ತುಂಬ ಮಹತ್ವವಾದದ್ದು. ನೀವು ಇದೇ ಥರನೇ ಕೂಡ ಬರಿಬೇಕಾಗ್ತದೆ, ನೀವು ಇದೇ ಥರನೇ ಕೂಡ ಫಾಲೋ ಅಪ್ ಮಾಡಬೇಕಾಗ್ತದೆ ಆತ್ಮೀಯ ಭಾವಿಕರೇ. ನೆಕ್ಸ್ಟ್ ಒನ್ ನೋಡಿ, ಅದರಲ್ಲೇ ಹೆಚ್ಚು ಮೊದಲನೇ ವಿವಾದಾಂಶದ ವಾದ ಮಂಡನೆ ಅಥವಾ ಪ್ರಥಮ ವಿವಾದಾಂಶದ ವಾದ ಮಂಡನೆ, ಇನ್ನು ಸೆಕೆಂಡ್ ಒನ್ ದ್ವಿತೀಯ ವಿವಾದಾಂಶದ ವಾದ ಮಂಡನೆ, ಲಾಸ್ಟ್ ಒನ್ ಪ್ರಾರ್ಥನೆ. ಇದೇ ಥರವಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕಾಲೇಜಲ್ಲಿ ಇದೇ ಕೂಡ ಪ್ರೊಸೀಜರ್ ಇರ್ತದೆ. ಇದೇ ಥರನೇ ಕೂಡ ಭಾವಿ ವಕೀಲರು ಪ್ರತಿಯೊಂದನ್ನು ಕೂಡ ಅನುಸರಿಸಬೇಕು. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿ ವಕೀಲರುಗಳು. ನಾನು ಹೇಳಿದಂತೆ ವಿವರಗಳಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಸಂಕೇತಾಕ್ಷರಗಳ ಪಟ್ಟಿ, ಲೀಸ್ಟ್ ಆಫ್ ಅಬ್ಸರ್ವೇಷನ್. ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನನ್ನ ಬಳಸಿದ್ದೇವೆ ಅನ್ನೋದಾದ್ರೆ, ಈ ಪ್ರಕರಣ ಏನನ್ನ ಒಳಗೊಂಡಿದೆ, ನಾವು ಈ ಪ್ರಕರಣದಲ್ಲಿ ಯಾವ್ಯಾವ ಲಾಗಳನ್ನು ಇದು ಮಾಡಿ ನೋಡೋದಾದ್ರೆ, ಆತ್ಮೀಯ ಭಾವಿಕರಿಗೆ ಗಮನಿಸಿ, CPC ಸಿವಿಲ್ ಪ್ರೊಸೀಜರ್ ಕೋಡ್ 1908, ದಿವಾನಿ ಪ್ರಕ್ರಿಯೆ ಸಂಹಿತೆ 1908 ಆ ಲಾವನ್ನು ನಾವು ಅಪ್ಲಿಕೇಬಲ್ ಮಾಡಿದ್ದೇವೆ. ಆ ಥರನೇ TP ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882, ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಸಂಬಂಧಪಟ್ಟಂತೆ ಕಾಯ್ದೆ ನಾವು ಬಳಸಿದ್ದೇವೆ. ಅದೇ ಥರನೇ S ಅಂದರೆ ಸೆಕ್ಷನ್ಸ್, ಇಲ್ಲಿ ದಾರೆ ಅಂತಿದೆ, ಇದು ರಾಂಗ್. ಅದು
ಇದನ್ನು ನಾವು ಸೆಕ್ಷನ್ಸ್ ಅಂತ ಕರಿತೀವಿ ಅಥವಾ ಕಲಂ ಅಂತ ಕರಿತೀವಿ ಕನ್ನಡದಲ್ಲಿ. ಆತ್ಮೀಯ ಭಾವಿಕರಿಗೆ ಗಮನಿಸಿ. ಆಯ್ತಾನೆ SC ಅಂದರೆ ಸುಪ್ರೀಂ ಕೋರ್ಟು, SC ಅಂದರೆ ಹೈಕೋರ್ಟ್ ಅಂತ ಹೇಳ್ಬಿಟ್ಟು ಇವು ಸಂಕೇತಾಕ್ಷರಗಳ ಪಟ್ಟಿ ಅಥವಾ ಲೀಸ್ಟ್ ಆಫ್ ಅಬ್ಸರ್ವೇಷನ್. ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವನ್ನ ಬಳಸಿದೀವಿ ಅನ್ನೋದಾದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು CPC ಸಿವಿಲ್ ಪ್ರೊಸೀಜರ್ ಕೋಡ್ 1908. ಆಯ್ತಾನೆ ಸೆಕೆಂಡ್ ಒನ್ TP ಆಕ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಭಾವಿವಕೀಲರೇ. ಆಯ್ತಾನೆ ಎಸ್ ಅಂದ್ರೆ ಸೆಕ್ಷನ್ಸ್ ಅಥವಾ ಕಲಂ ಅಂತ ಕರಿತೀವಿ. ಇದಕ್ಕೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು SC ಮೀನ್ಸ್ ಸುಪ್ರೀಂ ಕೋರ್ಟ್, ಲಾಸ್ಟ್ ಒನ್ SC ಹೈಕೋರ್ಟ್. ಓಕೆನಾ, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿವಕೀಲರೇ. ಆತ್ಮೀಯ ಭಾವಿವಕೀಲರಿಗೆ ಗಮನಿಸಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಪ್ರಕರಣಗಳ ಪಟ್ಟಿ. ಅರ್ಥ ಆಗ್ತಿದ್ದಿಲ್ಲ? ಪ್ರಕರಣಗಳ ಪಟ್ಟಿ ಅಥವಾ ನಾವು ಸೈಟೇಷನ್ ಅಂತ ಕರಿತೀವಿ ಅಥವಾ ಪೂರ್ವ ನಿರ್ಧರಿತ ಪ್ರಕರಣಗಳನ್ನು ಕೊಡಬೇಕಾಗ್ತದೆ. ನೀವು ಯಾವುದೇ ಪ್ರಕರಣವನ್ನು ವಾದ ವಿವಾದ ಮಾಡಬೇಕಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣಗಳನ್ನು ಈಗಾಗಲೇ ನ್ಯಾಯಾಲಯಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ನೀಡಿರುವಂಥ ಪ್ರಕರಣಗಳನ್ನು ನೀವು ಎಕ್ಸಾಂಪಲ್ ಆಗಿ ಅಥವಾ ಸೈಟೇಷನ್ಸ್ ಆಗಿ ನೀಡಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 3 ಪ್ರಕರಣಗಳನ್ನು ಕೊಟ್ಟಿದ್ದೇನೆ. ಫಸ್ಟ್ ಒನ್ ಬಂದ್ಬಿಟ್ಟು KK ವರ್ಮಾ ವರ್ಸಸ್ UN ಆಫ್ ಇಂಡಿಯಾ 1954 ಇದನ್ನು ಡಿಸೈಡ್ ಮಾಡಲಾಗಿದೆ ಈ ಪ್ರಕರಣವನ್ನು. ಆತ್ಮೀಯ ಭಾವಿವಕೀಲರೇ, ಈ ಪ್ರಕರಣ ಯಾವುದು ಸಂಬಂಧಪಟ್ಟಂದ್ರೆ ಒಡಂಬಡಿಕೆ ಉಲ್ಲಂಘನೆಯ ತೀರ್ಪಿಗೆ ಸಂಬಂಧಪಟ್ಟಿದೆ. ಅದೇ ಥರನೇ ಸೆಕೆಂಡ್ ಒನ್ ಬಂದ್ಬಿಟ್ಟು ಆತ್ಮೀಯ ಭಾವಿವಕೀಲರಿಗೆ ಗಮನಿಸಿ. MC ಚೊಕ್ಕಲಿಂಗಂ, ಅರ್ಥ ಮಾಡ್ಕೊಳ್ಳಿ, MC ಚೊಕ್ಕಲಿಂಗಂ ವರ್ಸಸ್ ಮಣಕವಾಸಗಂ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿವಕೀಲರಿಗೆ ಗಮನಿಸಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಚೊಕ್ಕಲಿಂಗಂ ವರ್ಸಸ್ ಮಣಕವಾಸಗಂ ಅಂತ ಹೇಳ್ಬಿಟ್ಟು ಇದು 1974 ಡಿಸೈಡ್ ಮಾಡಲಾಗಿದೆ ಈ ಪ್ರಕರಣವನ್ನು. ಈ ಪ್ರಕರಣವನ್ನು ಏನು ಹೇಳ್ತದೆ ಅಂದರೆ ಆಸ್ತಿ ಹಕ್ಕು ಮತ್ತು ಅನಧಿಕೃತ ವಸತಿ ಕುರಿತು ತೀರ್ಪು ಬಗ್ಗೆ ನೀಡಲಾಗಿದೆ. ಅದು ಸಂಬಂಧಪಟ್ಟಂತೆ ನಾನು ಸೈಟೇಷನ್ ಕೊಟ್ಟಿದ್ದೀನಿ. ಅದೇ ಥರನೇ ಥರ್ಡ್ ಒನ್ ಬಂದ್ಬಿಟ್ಟು SP ಚೆಂಗಲವರಾಯ ನಾಯ್ಡು ವರ್ಸಸ್ ಜಗನ್ನಾಥ್ 1994 ಈ ಪ್ರಕರಣವನ್ನು ಡಿಸೈಡ್ ಮಾಡಲಾಗಿದೆ. ಈ ಪ್ರಕರಣ ಏನು ಹೇಳ್ತದೆ ಅಂದರೆ ಮೋಸ ಮತ್ತು ಒಡಂಬಡಿಕೆ ಉಲ್ಲಂಘನೆ ಕುರಿತು ತೀರ್ಪು ನೀಡಲಾಗಿದೆ. ಆತ್ಮೀಯ ಭಾವಿವಕೀಲರಿಗೆ ಗಮನಿಸಿ. ಪ್ರತಿಯೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಸೈಟೇಷನ್ನ ಕೊಡಬೇಕಾಗ್ತದೆ ಆತ್ಮೀಯ ಭಾವಿವಕೀಲರಿಗೆ. ಹಂಗಾಗಿ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಸೈಟೇಷನ್ನ ಕೊಟ್ಟಿದ್ದೇನೆ. ಆ 3 ಸೈಟೇಷನ್ಸ್ ಮುಂದೆ ಏನು ಹೇಳ್ತದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆತ್ಮೀಯ ಭಾವಿವಕೀಲರೇ. ಅರ್ಥ ಆಗ್ತಿದೆ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ನೆಕ್ಸ್ಟ್ ಒಂದು ಗ್ರಂಥಗಳ ಪಟ್ಟಿ, ಲೀಸ್ಟ್ ಆಫ್ ಬುಕ್ಸ್ ಅಂಡ್ ರೆಫರೆನ್ಸ್. ಇವು ಸಂಬಂಧಪಟ್ಟಿರೋ ಕೇಸ್ಗಳನ್ನಾಗಿರಲಿ ಅಥವಾ ಏನೇನು ತಗೊಂಡಾಗಲಿ ನೀವು ಯಾವ ಬುಕ್ಸ್ನ ತಗೊಂಡಿದ್ದೀರಾ, ಅದನ್ನ ಆಥರ್ ಯಾರು, ಎಷ್ಟರಲ್ಲಿ ಪಬ್ಲಿಕೇಶನ್ ಆಯಿತು, ಓಕೆನಾ, ಅದೆಷ್ಟನೇ ಎಡಿಷನ್ನು, ಅದನ್ನೆಲ್ಲ ಕೂಡ ಬರಿಬೇಕಾಗ್ತದೆ ಗ್ರಂಥಗಳ ಪಟ್ಟಿಯಲ್ಲಿ. ಆತ್ಮೀಯ ಭಾವಿವಕೀಲರೇ ಗಮನಿಸಿ. ನಾನು ಬಂದ್ಬಿಟ್ಟು ಮುಲ್ಲಾ ಹಾಂದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅದು ತಗೊಂಡಿದ್ದೀನಿ, ಅವ್ರು ಬರೆದಿರುವಂಥದ್ದು. ಅದೇ ಥರನೇ ಅವತಾರ್ ಸಿಂಗ್ ಆನ್ ಲಾ ಆಫ್ ಕಾಂಟ್ರಾಕ್ಟ್ ಬುಕ್ಕನ್ನು ತಗೊಂಡು ಅವ್ರದ್ದನ್ನು ಬರೆದಿರುವಂಥ ಬುಕ್ಕನ್ನು ರೆಫರ್ ಮಾಡಿದ್ದೀನಿ. ಅದೇ ಥರನೇ RK ಬಾಂಗ್ಯಾ ಆನ್ ಲಾ ಆಫ್ ಟಾರ್ಟ್ಸ್. ಇವು 3 ಬುಕ್ಗಳನ್ನು ನಾನು ಈ ಕೇಸ್ಗೆ ಸಂಬಂಧಪಟ್ಟಂತೆ ರೆಫರ್ ಮಾಡಿದ್ದೀನಿ ಆತ್ಮೀಯ ಭಾವಿವಕೀಲರೇ. ಸೊ ಹಂಗಾಗಿ ಆ 3 ಬುಕ್ಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಕೂಡ ಯಾವುದೇ ಒಂದು ಪ್ರಕರಣ ತಗೊಂಡಿರ್ತೀರ ಅಂದರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಬುಕ್ಸಿನಲ್ಲಿ ಯಾರು ಬರೆದಿರುವಂತಹ ಪುಸ್ತಕದಲ್ಲಿ ನೀವು ತಗೊಂಡಿರ್ತೀರಲ್ಲ ಕೇಸ್ಗಳನ್ನು, ಆ ಸಂಬಂಧಪಟ್ಟಂತೆ ನೀವು ಗ್ರಂಥಗಳ ಪಟ್ಟಿಯಲ್ಲಿ ಬರೀಲೇಬೇಕಾಗ್ತದೆ. ಇದು ಕಂಪಲ್ಸರಿ ಆತ್ಮೀಯ ಭಾವಿವಕೀಲರೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ ನ್ಯಾಯಾಧೀಕರಣದ ವ್ಯಾಪ್ತಿ. ಯಾವುದೇ ಒಂದು ನ್ಯಾಯಾಲಯಕ್ಕೆ ನೀವು ಒಂದು ಪ್ರಕರಣವನ್ನು ಹಾಕ್ತೀರಾ ಅಂದರೆ ಆ ಪ್ರಕರಣವನ್ನು ತೀರ್ಮಾನ ಮಾಡಲಿಕ್ಕೆ ಅಥವಾ ನಿರ್ಧಾರವನ್ನು ನೀಡಲಿಕ್ಕೆ ಆ ನ್ಯಾಯಾಲಯಕ್ಕೆ ನ್ಯಾಯಾಧೀಕರಣದ ವ್ಯಾಪ್ತಿ ಇರಬೇಕಾಗ್ತದೆ ಆತ್ಮೀಯ ಭಾವಿವಕೀಲರೇ. ಅದನ್ನು ನೀವು ತಿಳಿಸ್ಕೊಡ್ಬೇಕು ಆತ್ಮೀಯ ಭಾವಿವಕೀಲರೇ. ನ್ಯಾಯಾಧೀಕರಣದ ವ್ಯಾಪ್ತಿ, ಜ್ಯೂರಿಸ್ಡಿಕ್ಷನ್ಸ್ ಆಫ್ ದಿ ಕೋರ್ಟ್. ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣ ಬೆಂಗಳೂರು ಸಿವಿಲ್ ನ್ಯಾಯಾಲಯ ವ್ಯಾಪ್ತಿಗೆ ಬರುತ್ತದೆ. ಪ್ರಕರಣದ ಮೊತ್ತ ರು 60 ಲಕ್ಷ. ಹೀಗಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಜರಾಗಿದೆ. CPC 1908 ಪ್ರಕಾರ ಈ ನ್ಯಾಯಾಲಯಕ್ಕೆ ಅರ್ಜಿ ಸ್ವೀಕರಿಸುವ ಅಧಿಕಾರವಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಪ್ರಕರಣ ನಿಮ್ಮ ನ್ಯಾಯಾಲಯಕ್ಕೆ ಬರ್ತದೆ, ಯಾವ ಆ್ಯಕ್ಟ್ ಅಂಡರಲ್ಲಿ ನೀವು ಅರ್ಜಿಯನ್ನು ಹಾಕ್ತಿದ್ದೀರಾ, ಎಷ್ಟು ಲಕ್ಷ ಇದೆ ನಿಮ್ಮದು ಪಿಕ್ಯುನರಿ ನಾವು ಒಂದು ಕರಿತೀವಿ, ಮೀನ್ಸ್ ಮೌಲ್ಯಾಧಾರಿತ ಅಂತ ಕರಿತೀವಿ ಅಲ್ವಾ, ಎಷ್ಟು ಅದು ವ್ಯಾಲ್ಯೂ ಪ್ರಕರಣ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ವ್ಯಾಲ್ಯೂ ಇದೆ ಸಂಬಂಧಪಟ್ಟಂಗೆ, ಎಷ್ಟು ಮೌಲ್ಯಾಧಾರಿತವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ನ್ಯಾಯಾಲಯಕ್ಕೆ ತಿಳಿಸ್ಕೊಡ್ಬೇಕಾಗ್ತದೆ ಆತ್ಮೀಯ ಭಾವಿವಕೀಲರೇ. ನ್ಯಾಯಾಧೀಕರಣ ವ್ಯಾಪ್ತಿ ಅಂದರೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನಾನು ಕೊಟ್ಟಿರುವಂಥ ಪ್ರಕರಣ ಬಂದುಬಿಟ್ಟು ಈ ಪ್ರಕರಣ ಬೆಂಗಳೂರು ಸಿವಿಲ್ ನ್ಯಾಯಾಲಯ ವ್ಯಾಪ್ತಿಗೆ ಬರ್ತದೆ. ಸೊ ಹಂಗಾಗಿ ಈ ಪ್ರಕರಣದ ಮೊತ್ತ ಬಂದುಬಿಟ್ಟು 60 ಲಕ್ಷ. ಹೀಗಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಜರಾಗಿದೆ. ಸೊ CPC 1908 ಪ್ರಕಾರ ಈ ನ್ಯಾಯಾಲಯಕ್ಕೆ ಅರ್ಜಿ ಸ್ವೀಕರಿಸುವ ಅಧಿಕಾರವಿದೆ ಆತ್ಮೀಯ ಭಾವಿವಕೀಲರೇ. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಕರಣದ ವಸ್ತುಸ್ಥಿತಿ, ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಅರ್ಥ ಮಾಡ್ಕೊಳ್ಳಿ. ಪ್ರಕರಣದ ವಸ್ತುಸ್ಥಿತಿ, ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್. ಅರ್ಥ ಮಾಡ್ಕೊಳ್ಳಿ. ಇಷ್ಟೊತ್ತಕ್ಕೆ ಹೇಳಿದ್ದು ನಾನು ಅದ್ರ ಬಗ್ಗೆ ಏನು ಒಳಗೊಂಡಿರ್ತದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಪ್ರಕರಣದ ವಸ್ತುಸ್ಥಿತಿ ತುಂಬ ಇಂಪಾರ್ಟೆಂಟು. ಸುಮಿತಾ 2022 ರಾಜೇಶ್ ಅವರಿಂದ 2 ಎಕರೆ ಜಮೀನು ಖರೀದಿಸಲು ಒಪ್ಪಂದ ಮಾಡಿಕೊಂಡರು. ಒಡಂಬಡಿಕೆಯ ಪ್ರಕಾರ ಸುಮಿತಾ ರು 25 ಲಕ್ಷ ಮುಂಗಡವಾಗಿ ಪಾವತಿಸಿದರು ಮತ್ತು ಉಳಿದ ಮೊತ್ತವನ್ನು 6 ತಿಂಗಳ ಒಳಗಾಗಿ ಪಾವತಿಸಲು ಒಪ್ಪಿಕೊಂಡರು. ಆದರೆ ರಾಜೇಶು ಜಮೀನಿನ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನೀಡಲು ವಿಳಂಬ ಮಾಡಿದರು ಮತ್ತು ನಂತರ ಅದನ್ನು ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದರು. ಅರ್ಥ ಮಾಡ್ಕೊಳ್ಳಿ.
ಫಸ್ಟು ನೀವು ಯಾವುದೇ ಕೇಸನ್ನು ತಗೊಳ್ಳಿ, ಯಾವುದೇ ಪ್ರಕರಣವನ್ನು ತಗೊಳ್ಳಿ, ನೀವು ಅಲ್ಲಿ ಬಂದಿರುವಂತಹ ಫ್ಯಾಕ್ಟನ್ನು, ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟನ್ನು ಅಥವಾ ಪ್ರಕರಣದ ವಸ್ತುಸ್ಥಿತಿಯನ್ನು 3 ರಿಂದ 4 ಬಾರಿ ಓದಿ ಆತ್ಮೀಯ ಭಾವಿಕಲರೆ. ನೀವು ಎಷ್ಟು ಸರಿ ಓದ್ತಿರಲ್ವಾ ಅಷ್ಟು ಥರ ನಿಮಗೆ ಥಿಂಕಿಂಗ್ ಬರ್ತದೆ, ಅಷ್ಟು ನಿಮಗೆ ಅದರಲ್ಲಿ ಏನು ಒಳಗೊಂಡಿದ್ದಾರೆ, ನಾನು ಯಾವ ಲಾವನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಚೆನ್ನಾಗಿ ನಿಮಗೆ ಗೊತ್ತಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದ ವಸ್ತುಸ್ಥಿತಿ ಬಂದುಬಿಟ್ಟು ಸುಮಿತಾ ಎಂಬ ಒಬ್ಬ ಮಹಿಳೆ 2022ರಲ್ಲಿ ರಾಜೇಶ್ ಅವರಿಂದ 2 ಎಕರೆ ಜಮೀನನ್ನು ಖರೀದಿಸಲು ಒಪ್ಪಂದ ಮಾಡಿಕೊಳ್ತಾರೆ. ಒಡಂಬಡಿಕೆಯ ಪ್ರಕಾರ ಸುಮಿತಾ ರು 25 ಲಕ್ಷ ಮುಂಗಡವಾಗಿ ಪಾವತಿಸ್ತಾರೆ 2 ಎಕರೆ ಜಮೀನಿಗಾಗಿ. ಅವ್ರನ್ನ ಒಪ್ಪಂದ ಮಾಡ್ಕೊಳ್ತಾರೆ. ರಾಜೇಶ್ ಸುಮಿತಾ 2 ಎಕರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಒಪ್ಪಂದ ಮಾಡ್ಕೊಂಡು ಬಿಡ್ತಾರೆ. ಸೊ ಇದಕ್ಕೆ ಪ್ರತಿಫಲವಾಗಿ ಮುಂಗಡವಾಗಿ ಸುಮಿತಾ 25 ಲಕ್ಷ ಪಾವತಿ ಮಾಡ್ತಾರೆ. ಸೊ ಉಳಿದ ಮೊತ್ತವನ್ನು 6 ತಿಂಗಳ ಒಳಗಾಗಿ ಪಾವತಿಸಲು ಸುಮಿತಾ ಇನ್ನು ಉಳಿದಂಥ ಅಮೌಂಟನ್ನು 6 ತಿಂಗಳ ಒಳಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಜೇಶಿಗೆ ಹೇಳ್ತಾರೆ. ರಾಜೇಶು ಒಪ್ಕೊಂಡಿರ್ತಾರೆ. ತದನಂತರ ಅವನು ಏನು ಮಾಡ್ತಾನೆ ಅಂದರೆ, ರಾಜೇಶು ಜಮೀನಿನ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನೀಡಲು ವಿಳಂಬ ಮಾಡ್ತಾನೆ. ಇದೆಲ್ಲ ಆದಮೇಲೆ ಒಪ್ಪಂದವನ್ನು ಮಾಡ್ಕೊಂಡಿದ್ರು ಕೂಡ ರಾಜೇಶ್ ಅವರು ಅಲ್ಲಿರುವಂಥ ಆಸ್ತಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸುಮಿತಾಗೆ ಕೊಡಲು ನಿರಾಕರಿಸ್ತಾನೆ ಅಥವಾ ವಿಳಂಬವನ್ನು ಮಾಡ್ತಾನೆ. ಸೊ ಹಂಗಾಗಿ ಮತ್ತು ತದನಂತರ ಇವನು ಏನು ಮಾಡ್ತಾನೆ, ಅದನ್ನು ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದರು. ಹಂಗಾಗಿ ಇಲ್ಲಿ ಬ್ರೀಚ್ ಆಫ್ ಟ್ರಸ್ಟ್ ಆಗ್ತದೆ ಆತ್ಮೀಯ ಭಾವಿಕರಿಗೆ. ಗಮನಿಸಿ ಅಲ್ವಾ, ಇಲ್ಲಿ ಒಪ್ಪಂದದ ಉಲ್ಲಂಘನೆ ಆಗಿದೆ, ಗಮನಿಸಬೇಕಾಗ್ತದೆ. ಓಕೆನಾ. ಪ್ರಮುಖ ವಿವಾದಗಳು, ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ವಿವಾದಗಳು ಯಾವ ರೀತಿ ಇದೆ ನೋಡೋದಾದ್ರೆ ಆತ್ಮೀಯ ಭಾವಿಕರಿಗೆ ಗಮನಿಸಿ. ಪ್ರಮುಖ ವಿವಾದಗಳು ಬಂದ್ಬಿಟ್ಟು ಸುಮಿತಾ ಒಡಂಬಡಿಕೆಯ ಷರತ್ತುಗಳನ್ನು ಪಾಲಿಸಿದ್ದಾಳ ಅಥವಾ ರಾಜೇಶ ಒಡಂಬಡಿಕೆಯನ್ನ ಉಲ್ಲಂಘಿಸಿದ್ದಾರ, ಸುಮಿತಾ ಪರಿಹಾರ ಅಥವಾ ಜಮೀನು ಹಸ್ತಾಂತರ ಪಡೆಯಲು ಅರ್ಹಳ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ವಿವಾದಗಳನ್ನು ಗುರುತಿಸಬೇಕಾಗ್ತದೆ ಅಥವಾ ಇಶ್ಯೂಸ್ ಅಂತ ಕರಿತೀವಿ ನಾವು. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅನ್ನ ವಿವಾದಾಂಶಗಳು ಬಂದ್ಬಿಟ್ಟು ಸುಮಿತಾ ಒಡಂಬಡಿಕೆ ಷರತ್ತುಗಳನ್ನು ಪಾಲಿಸಿದ್ದಾಳ. ಏನು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಕಂಡೀಷನ್ಗಳನ್ನು ಅಥವಾ ಷರತ್ತುಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಆ ಷರತ್ತುಗಳನ್ನು ಸುಮಿತಾ ಪಾಲಿಸಿದ್ದಾಳ ಅಂತ ನೋಡಬೇಕಾಗ್ತದೆ. ಅದೇ ಥರನೇ ರಾಜೇಶು ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರ, ಅವರು ಮಾಡಿಕೊಂಡಿರುವಂತಹ ಒಂದು ಒಪ್ಪಂದವನ್ನು ರಾಜೇಶು ಉಲ್ಲಂಘಿಸಿದ್ದಾನ ಅಥವಾ ಒಡಂಬಡಿಕೆಯನ್ನು ಮುರಿದಿದ್ದಾನೆ ಎಂಬುದನ್ನು ನೋಡಬೇಕಾಗ್ತದೆ. ಅದೇ ಥರನೇ ಸುಮಿತಾ ಪರಿಹಾರ ಅಥವಾ ಜಮೀನು ಹಸ್ತಾಂತರ ಪಡೆಯಲು ಅರ್ಹಳ. ಅರ್ಥ ಆಗ್ತಿದೆಯಲ್ಲ ಆತ್ಮೀಯ ಭಾವಿವಕೀಲರೇ. ಪ್ರಮುಖ ವಿವಾದಗಳು ಇವು 3 ಪಾಯಿಂಟ್ಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿವಾದಾಂಶಗಳು. ಓಕೆನಾ. ವಿವಾದಾಂಶಗಳು ಇಶ್ಯೂಸ್ ಆಫ್ ರೈಸ್ಡ್. ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆಯೇ? ಜಮೀನು ಸ್ವಾಮ್ಯ ಹಕ್ಕು ಯಾರಿಗೆ ಸಿಗಬೇಕು? ಸುಮಿತಾ ಪರಿಹಾರ ಪಡೆಯಲು ಅರ್ಹಳ. ಅರ್ಥ ಮಾಡ್ಕೊಳ್ಳಿ. ವಿವಾದಾಂಶಗಳು ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆಯೇ? ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆ ಎಂಬುದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಜಮೀನು ಸ್ವಾಧೀನ ಹಕ್ಕು ಅದು ಯಾರಿಗೆ ಸಿಗಬೇಕು ಎಂಬುದನ್ನು ಕೂಡ ನಾವು ಇಲ್ಲಿ ಡಿಸೈಡ್ ಮಾಡಬೇಕಾಗ್ತದೆ. ಅದೇ ಥರನೇ ಸುಮಿತಾ ಪರಿಹಾರ ಪಡೆಯಲು ಅರ್ಹಳ. ರಾಜೇಶ ಒಂದು ವೇಳೆ ಕರಾರನ್ನು ಉಲ್ಲಂಘಿಸದೇ ಆಗಿದ್ದಲ್ಲಿ ಸುಮಿತಾ ಅದರಿಂದ ಪರಿಹಾರ ಪಡೆಯಲು ಅರ್ಹಳ ಎಂಬುದನ್ನು ನಾವು ನಿರ್ಧರಿಸಬೇಕಾಗ್ತದೆ ಆತ್ಮೀಯ ಭಾವಿವಕೀಲರೇ. ಗಮನಿಸಿ. ವಿವಾದಾಂಶದ ವಿಶ್ಲೇಷಣೆಗಳು, ಆರ್ಗ್ಯುಮೆಂಟ್ಸ್ ಆನ್ ಇಶ್ಯೂಸ್ ವಿತ್ ಎಕ್ಸಾಂಪಲ್ಸ್. ಓಕೆನಾ. ವಿವಾದಾಂಶಕ್ಕೆ ಫಸ್ಟ್ ಒಂದು ನೋಡೋದಾದ್ರೆ ರಾಜೇಶ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆಯೇ? ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿವಕೀಲರೇ. ಫಸ್ಟ್ ಒಂದು ವಿವಾದಾಂಶ ಬಂದ್ಬಿಟ್ಟು ರಾಜೇಶ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆಯೇ? ವಿಶ್ಲೇಷಣೆ ನೋಡ್ಕೊಂಡು ಬರೋಣ. ಏನು ಹೇಳ್ತದೆ? ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882ರ ಪ್ರಕಾರ ಒಡಂಬಡಿಕೆ ಷರತ್ತುಗಳನ್ನು ಪಾಲಿಸಬೇಕು. ಒಂದು ಕರಾರನ್ನು ಉಲ್ಲಂಘನೆ ಮಾಡಿಕೊಂಡಾಗ ಆಸ್ತಿಯ ಮಾಟ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಏನು 1882 ಇದೆಯಲ್ಲ, ಸ್ವತ್ತು ಹಸ್ತಾಂತರ ಅಧಿನಿಯಮ 1882ರ ಪ್ರಕಾರ ಒಡಂಬಡಿಕೆ ಅಥವಾ ಒಪ್ಪಂದದ ಷರತ್ತುಗಳನ್ನು ಪಾಲಿಸಬೇಕು. ಓಕೆನಾ. ಇದಕ್ಕೊಂದು ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್, ಒಂದು ಪ್ರಕರಣವನ್ನು ಕೊಡೋಣ. ನಾನು ಉದಾಹರಣೆ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಪ್ರಕರಣ ಅಂತ ಮಾಡ್ಕೊಳ್ಳಿ ನೀವು. ಅದಕ್ಕೊಂದು ಕೊಟ್ಟಿದ್ದಾರೆ. ಕೆ ವರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1954ರಲ್ಲಿ ಡಿಸೈಡ್ ಆಗಿರುವಂಥ ಒಂದು ಪ್ರಕರಣ. ಇದು ಸೈಟೇಷನ್ ಇದಕ್ಕೆ. ಓಕೆನಾ. ಈ ವಿವಾದಾಂಶಕ್ಕೆ ಈ ಸೈಟೇಷನ್ ಕೊಡ್ತಾ ಇದ್ದೀನಿ ನಾನು. ಕೆ ವರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1954ರಲ್ಲಿ ಡಿಸೈಡ್ ಆಗಿರುವಂಥ ಒಂದು ಕೇಸು. ಒಡಂಬಡಿಕೆ ಉಲ್ಲಂಘನೆ ಆಗಿದೆ ಎಂದರೆ ಪರಿಹಾರ ನೀಡಬೇಕು. ಅರ್ಥ ಮಾಡ್ಕೊಳ್ಳಿ. ಈ ಕೇಸ್ ಏನು ಹೇಳ್ತದೆ ಅಂದರೆ, ಅಲ್ಲಿ ಮಾಡ್ಕೊಂಡಿರುವಂಥ ಒಂದು ಒಪ್ಪಂದ ಅಥವಾ ಒಡಂಬಡಿಕೆ ಉಲ್ಲಂಘನೆ ಆಗಿದ್ದೇ ಆದಲ್ಲಿ ಪರಿಹಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಕೆ ವರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅವರು ಡಿಸೈಡ್ ಮಾಡಿದ್ದಾರೆ ಆತ್ಮೀಯ ವಕೀಲರೇ. ಗಮನಿಸಿ ಅಲ್ವಾ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು. ನೆಕ್ಸ್ಟ್ ಒಂದು ವಿವಾದಾಂಶ 2 ಬಂದ್ವಿ. ಎರಡನೇ ನೋಡೋದಾದ್ರೆ ಈ ಜಮೀನು ಸ್ವಾಮ್ಯ ಹಕ್ಕು ಯಾರಿಗೆ ಸೇರಬೇಕು ಅಥವಾ ಯಾರಿಗೆ ಸಿಗಬೇಕು? ಏನು ಜಮೀನು ಸ್ವಾಧೀನ ಇದೆಯಲ್ಲ, ಇದು ಯಾರಿಗೆ ಸೇರಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ವಿಶ್ಲೇಷಣೆ ಬಂದ್ಬಿಟ್ಟು ಒಡಂಬಡಿಕೆ ಪ್ರಕಾರ ಮುಂಗಡ ಹಣ ಪಾವತಿಸಿದ ವ್ಯಕ್ತಿಗೆ ಆಸ್ತಿ ಹಕ್ಕು ಸಿಗಬೇಕು. ಒಡಂಬಡಿಕೆ ಪ್ರಕಾರ ಮುಂಗಡ ಹಣ ಪಾವತಿಸಿದ ವ್ಯಕ್ತಿಗೆ ಆಸ್ತಿ ಹಕ್ಕು ಸಿಗಬೇಕು. ಈಗ ಮುಂಗಡವಾಗಿ ಸುಮಿತಾ ಯಾರಿಗೆ? ರಾಜೇಶ್ ಎಂಬ ವ್ಯಕ್ತಿಗೆ 25 ಲಕ್ಷಗಳನ್ನು ಈಗಾಗಲೇ ಮುಂಗಡ ಕೊಟ್ಟಿದ್ದಾಳೆ. ಓಕೆನಾ. ಸೊ ಹಂಗಾಗಿ ಇದು ಯಾರಿಗೆ ಸಿಗಬೇಕು ಅಂತ ಹೇಳೋದಾದ್ರೆ ಅವಳಿಗೆ ಸಿಗಬೇಕಾಗ್ತದೆ ಆತ್ಮೀಯ ಭಾವಿವಕೀಲ. ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. MC ಚಕೋಲಿಂಗಂ ವರ್ಸಸ್
ಮಣಿ ಚಾಕೋ ವಾಸಗಾಮ ಅಂತ ಹೇಳಿಬಿಟ್ಟು 1974 ಆತ್ಮೀಯ ಭಾವಿ ಗಮನಿಸಿ. ಈ ಕೇಸ್ ಲಾಗ್ ಸಂಬಂಧಪಟ್ಟಂತೆ ಒಡಂಬಡಿಕೆಯ ಪಾಲನೆಯು ಕಾನೂನಿನ ಪ್ರಕಾರ ಬಾಧ್ಯ. ಒಡಂಬಡಿಕೆಯ ಏನು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರಲ್ಲ, ಒಪ್ಪಂದದ ಪಾಲನೆಯ ಪ್ರಕಾರ ಕಾನೂನಿನ ಪ್ರಕಾರ ಬಾಧ್ಯ ಆಗ್ಬೇಕಾಗ್ತದೆ ಆತ್ಮೀಯ ಭಾವಿ ಗಮನಿಸಿ. ನೆಕ್ಸ್ಟ್ ಒನ್ ವಿವಾದಾಂಶ 3 ನೋಡೋದಾದ್ರೆ ಸುಮಿತ ಪರಿಹಾರ ಪಡೆಯಲು ಅರ್ಹಳ. ವಿಶ್ಲೇಷಣೆ. ಕಾಂಟ್ರಾಕ್ಟ್ ಆಕ್ಟ್ 1872 ಭಾರತೀಯ ಕರಾರು ಅಧಿನಿಯಮ 1872ಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಕಾರ ಒಡಂಬಡಿಕೆ ಅಥವಾ ಒಪ್ಪಂದ ಅಥವಾ ಕರಾರು ಉಲ್ಲಂಘನೆಯಾದರೆ ಹಾನಿ ಅನುಭವಿಸಿದ ಪಕ್ಷ ನಷ್ಟಪೂರ್ಣ ಪಡೆಯಬಹುದು. ಅರ್ಥ ಮಾಡ್ಕೊಳ್ಳಿ. ಈ ಕರಾರು ಅಧಿನಿಯಮ 1872 ಏನ್ ಹೇಳ್ತದೆ ಅಂದ್ರೆ, ಒಡಂಬಡಿಕೆ ಅಥವಾ ಒಂದು ಕರಾರು ಅಥವಾ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾಗ ಒಪ್ಪಂದ ಉಲ್ಲಂಘನೆ ಆದರೆ ಏನು ಹಾನಿಯನ್ನು ಅನುಭವಿಸಿದ ಪಕ್ಷವು ನಷ್ಟಪೂರ್ಣವನ್ನು ಪಡೆಯಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅದೇ ತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಲಾ ಕೊಟ್ಟಿದ್ದೀವಿ. SP ಚನ್ನಗಲವರಯ್ಯ ನಾಯ್ಡು ವರ್ಸಸ್ ಜಗನ್ನಾಥ್ ಮೋಸ ಮತ್ತು ಒಡಂಬಡಿಕೆಯ ಭಂಗ ಕುರಿತು ತೀರ್ಪು. ಓಕೆನಾ. SP ಚನ್ನಗಲವರಯ್ಯ ನಾಯ್ಡು ವರ್ಸಸ್ ಜಗನ್ನಾಥ್ 1994 ಆತ್ಮೀಯ ಭಾವಿಕೆಲ್ಲರೂ ಗಮನಿಸಿ. ಮೋಸ ಮತ್ತು ಒಡಂಬಡಿಕೆಯ ಭಂಗ ಕುರಿತು ತೀರ್ಪು ನೀಡುತ್ತದೆ. ಓಕೆನಾ. ಇವು ವಿವಾದಾಂಶಗಳು ಸಂಬಂಧಪಟ್ಟಂತೆ ಒಂದನ್ನು ನಾನು ವಿಶ್ಲೇಷಣೆ ಕೊಟ್ಟು ಒಂದು ಕೇಸ್ ಲಾನ ಕೊಟ್ಟಿದ್ದೀನಿ ಆತ್ಮೀಯ ಭಾವಿಕೆಲ್ಲರೂ. ನೀವು ಕೂಡ ಮೂಟ್ ಕೋರ್ಟಲ್ಲಿ ಇದೇ ರೀತಿಯಾಗಿ ಫಾಲೋ ಅಪ್ ಮಾಡಬೇಕಾಗ್ತದೆ. ಹಂಗಾಗಿ ಇದ್ರ ಮಾತ್ರ ಸಂಪೂರ್ಣ ಅಂಕಗಳು ಸಿಗ್ತವೆ ನಿಮಗೆ. ತದನಂತರ ವಿವಾದಾಂಶಗಳ ವಾದ ಮಂಡನೆ ಮಾಡಬೇಕಾಗ್ತದೆ. ನೀವು ವಿವಾದಾಂಶಗಳನ್ನು ಈಗಾಗಲೇ ಹೇಳಿದಿರಾ, ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀರಾ ಸೈಟೇಷನ್ ಅನ್ನ. ತದನಂತರ ಮೊದಲನೇ ವಿವಾದಾಂಶದ ವಾದ ಮಂಡನೆ. ಆರ್ಗ್ಯುಮೆಂಟ್ಸ್ ಫಾರ್ ದಿ ಫಸ್ಟ್ ಯೂಸಸ್ ಆಫ್ ಪ್ಲೈಂಟ್ಸ್ ಆರ್ಗ್ಯುಮೆಂಟ್. ಅರ್ಥ ಮಾಡ್ಕೊಳ್ಳಿ. ಸುಮಿತ ಒಡಂಬಡಿಕೆ ಎಲ್ಲ ಷರತ್ತುಗಳನ್ನು ಪಾಲಿಸಿದ್ದಾರೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1982 ಪ್ರಕಾರ ಒಡಂಬಡಿಕೆ ಉಲ್ಲಂಘನೆಯಾಗಿದೆ. ನಷ್ಟಪೂರ್ಣವು ಅಥವಾ ಹಸ್ತಾಂತರವು ಆದೇಶ ನೀಡಬೇಕು ಅಂತ ಹೇಳ್ಬಿಟ್ಟು ಪ್ಲೈಂಟಿಫ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ದ್ವಿತೀಯ ವಿವಾದಾಂಶದ ವಾದ ಮಂಡನೆ ನೋಡೋದಾದ್ರೆ ಆರ್ಗ್ಯುಮೆಂಟ್ಸ್ ಫಾರ್ ದಿ ಸೆಕೆಂಡ್ ಇಶ್ಯೂಸ್ ಡಿಫೆಂಡೆಂಟ್ಸ್ ಆರ್ಗ್ಯುಮೆಂಟ್ಸ್. ಓಕೆನಾ. ಇದು ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ವಾದ ವಿವಾದಾಂಶ ಮಂಡನೆ ಯಾರ ಕಡೆಯಿಂದ, ವಾದಿಯವರ ಕಡೆಯಿಂದ ವಾದ ಮಂಡನೆ ಮಾಡಿದ್ರು. ಸೊ ಈಗ ಪ್ರತಿವಾದಿಯವರು ಅವರು ಕೂಡ ವಾದ ಮಾಡ್ತಿದ್ದಾರೆ. ಏನಂತ ಅಂದ್ರೆ, ಸುಮಿತ ಉಳಿದ ಹಣ ಪಾವತಿಸಲು ವಿಳಂಬ ಮಾಡಿದರು ಎಂದು ರಾಜೇಶ್ ವಾದಿಸುತ್ತಾರೆ. ಒಡಂಬಡಿಕೆ ಷರತ್ತುಗಳು ಸಂಪೂರ್ಣವಾಗಿ ಪಾಲಿಸಲಾಗಿಲ್ಲ. ಜಮೀನು ಹೊಸ ಖರೀದಿದಾರನಿಗೆ ಹಸ್ತಾಂತರ ಮಾಡಲಾಗಿದೆ. ಹೀಗಾಗಿ ಆಸ್ತಿ ಹಕ್ಕು ಬದಲಾಗಲಾರದು. ಆತ್ಮೀಯ ಭಾವಿಕರು ಗಮನಿಸಿ. ಫಸ್ಟ್ ಒನ್ ಅಲ್ಲಿ ಸುಮಿತ ಒಡಂಬಡಿಕೆ ಎಲ್ಲ ಷರತ್ತುಗಳನ್ನ ಪಾಲಿಸಿದ್ದಾರೆ. ಸೊ ಹಂಗಾಗಿ ಅವರು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಪ್ರಕಾರ ಒಡಂಬಡಿಕೆ ಉಲ್ಲಂಘನೆಯಾಗಿದೆ. ಸೊ ಹಂಗಾಗಿ ಅವರು ನಷ್ಟ ಪರಿಹಾರವನ್ನು ಪಡಿಬಹುದು ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿ ವಾದ ಮಾಡ್ತಾರೆ ಪ್ಲೈಂಟಿಫ್ ಕಡೆ ವಕೀಲರು. ಆಯ್ತಾನ ಡಿಫೆಂಡೆಂಟ್ ಅಲ್ಲಿ ಏನು ಹೇಳ್ತಿದ್ದಾರೆ ಇವರು, ಸುಮಿತ ಉಳಿದ ಹಣವನ್ನು ಪಾವತಿಸಲಿ. ಏನು 25 ಲಕ್ಷ ಕೊಟ್ಟಿರ್ತಾಳೆ, 25 ಲಕ್ಷ 6 ತಿಂಗಳೊಳಗೆ ಉಳಿದ ಹಣವನ್ನು ಕೊಡ್ತೀನಿ ಅಂತ ಹೇಳಿರ್ತಾರೆ ಸುಮಿತ. ಸೊ ಹಂಗಾಗಿ ಇದನ್ನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಅವರು ವಕೀಲರು ಏನು ಹೇಳ್ತಿದ್ದಾರೆ, ಸುಮಿತ ಉಳಿದ ಹಣ ಪಾವತಿಸಲು ವಿಳಂಬ ಮಾಡಿದರು ಎಂದು ರಾಜೇಶ್ ವಾದಿಸುತ್ತಾರೆ. ಒಡಂಬಡಿಕೆ ಷರತ್ತುಗಳು ಸಂಪೂರ್ಣವಾಗಿ ಪಾಲಿಸಲಾಗಿಲ್ಲ. ಅರ್ಥ ಮಾಡ್ಕೊಳ್ಳು. ಅಲ್ಲಿ ಮಾಡ್ಕೊಂಡಿರುವಂತಹ ಒಪ್ಪಂದವನ್ನ ಸುಮಿತಳು ಪಾಲಿಸಿಲ್ಲ ಅಂತ ಹೇಳ್ಬಿಟ್ಟು ರಾಜೇಶ್ ಅವರು ವಾದ ಮಾಡ್ತಿದ್ದಾರೆ. ಸೊ ಜಮೀನು ಹೊಸ ಖರೀದಿದಾರನಿಗೆ ಹಸ್ತಾಂತರ ಮಾಡಲಾಗಿದೆ. ಹೀಗಾಗಿ ಆಸ್ತಿ ಹಕ್ಕು ಬದಲಾಗಲಾರದು. ಈಗಾಗಲೇ ಅವಳು ಉಲ್ಲಂಘನೆ ಮಾಡಿದ್ದರಿಂದ ನಾನು ಆಸ್ತಿಯನ್ನ ಬೇರೊಬ್ಬನಿಗೆ ವರ್ಗಾವಣೆ ಮಾಡಿದ್ದೇನೆ. ಸೊ ಹಂಗಾಗಿ ಈಗ ಆಸ್ತಿ ಹಕ್ಕು ಬದಲಾಗಬಾರದು ಅಂತ ಹೇಳ್ಬಿಟ್ಟು ಡಿಫೆಂಡೆಂಟ್ ಅವರು ವಾದ ಆಗಿರ್ತದೆ ಆತ್ಮೀಯ ಭಾವಿಕರೇ. ಸಂಬಂಧಪಟ್ಟಂತೆ ಪ್ರಾರ್ಥನೆ ನೋಡೋಣ. ಇಷ್ಟು ವಾದ ವಿವಾದ ಆಯ್ತು. ಕೋರ್ಟ್ ಕೇಸ್ ಫ್ಯಾಕ್ಟರ್ ಅನ್ನು ತಿಳ್ಕೊಂಡ್ರಿ, ವಿವಾದಾಂಶಗಳನ್ನು ತಿಳ್ಕೊಂಡ್ರಿ. ಸಂಬಂಧಪಟ್ಟಂತೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂತ, ಸುಮಿತ ಅರ್ಜಿದಾರ ಅವರ ಪ್ರಾರ್ಥನೆ ಏನಿದೆ ಅಂದ್ರೆ, ನ್ಯಾಯಾಲಯ ಜಮೀನನ್ನ ಸುಮಿತ ಅವರ ಹೆಸರಿನಲ್ಲಿ ನೋಂದಾಯಿಸಲು ಆದೇಶಿಸಬೇಕು. ರಾಜೇಶ್ ಒಡಂಬಡಿಕೆ ಉಲ್ಲಂಘನೆ ಕಾರಣ ನಷ್ಟಪೂರ್ಣ ಡ್ಯಾಮೇಜಸ್ ನೀಡಬೇಕು. ನ್ಯಾಯ ವಿಚಾರಣೆ ವೆಚ್ಚ ಲಿಟಿಗೇಷನ್ಸ್ ಕಾಸ್ಟ್ ರಾಜೇಶ್ ಭರಿಸಬೇಕು. ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಭಾವಿ ರಾಜೇಶ್ ಏನು ಪ್ಲೈಂಟಿಫ್ ಕಡೆಯವರ ಪ್ರಾರ್ಥನೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಆ ಜಮೀನನ್ನ ಸುಮಿತ ಅವರ ಹೆಸರಿನಲ್ಲಿ ನೋಂದಾಯಿಸಲು ಆದೇಶಿಸಬೇಕು ನ್ಯಾಯಾಲಯ. ಅದೇ ತರನೇ ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘನೆ ಮಾಡಿದ್ದಾನೆ. ಸೊ ಹಂಗಾಗಿ ನಷ್ಟ ಪರಿಹಾರನ ಕೂಡ ಸುಮಿತಿ ಕೊಡಿಸಬೇಕು ಅಂತ ಪ್ಲೈಂಟಿಫ್ ಅವ್ರ ವಾದ ಆಗೈತೆ. ಅದೇ ತರನೇ ಅವರು ನ್ಯಾಯ ವಿಚಾರಣೆ ವೆಚ್ಚವನ್ನ ರಾಜೇಶ್ ಅವರು ಸುಮಿತ್ ಅವರಿಗೆ ಭರಿಸಬೇಕು ಅಂತ ಹೇಳ್ಬಿಟ್ಟು ಪೆಟಿಷನ್ ಅವರ ವಾದ ಆಗಿರ್ತದೆ ಅಥವಾ ವಾದಿಯವರ ವಾದ ಆಗಿರ್ತದೆ ಆತ್ಮೀಯ ಭಾವಿಕರೇ. ಸೆಕೆಂಡ್ ಅನ್ನು ಅದೇ ರೀತಿಯಾಗಿ ರಾಜೇಶ್ ಪ್ರತ್ಯರ್ಥಿ ಅಥವಾ ಪ್ರತಿವಾದಿ ಅವರ ಪ್ರಾರ್ಥನೆ ನೋಡೋದಾದ್ರೆ, ಈ ಮೊಕದ್ದಮೆಯನ್ನು ತಿರಸ್ಕರಿಸಬೇಕು. ಯಾಕೆಂದ್ರೆ ಸುಮಿತ ಒಡಂಬಡಿಕೆ ಷರತ್ತುಗಳನ್ನು ಪಾಲಿಸಲಿಲ್ಲ. ರಾಜೇಶ್ ಯಾವುದೇ ಪರಿಹಾರ ನೀಡಲು ಬಾಧ್ಯನಾಗಿಲ್ಲ. ಇವರು ಪ್ರಾರ್ಥನೆ ಮಾಡ್ತಾರೆ ಡಿಫೆಂಡೆಂಟ್. ಇವ್ರು ಏನ್ ಹೇಳ್ತಾರೆ, ಈ ಮೊಕದ್ದಮೆಯನ್ನು ತಿರಸ್ಕರಿಸಬೇಕು, ರಿಜೆಕ್ಟ್ ಮಾಡಬೇಕು ನ್ಯಾಯಾಲಯ, ಗೌರವಿತ ನ್ಯಾಯಾಲಯ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಸುಮಿತ ನಾವು ಮಾಡ್ಕೊಂಡಿರುವಂತಹ ಷರತ್ತುಗಳನ್ನ ಅಥವಾ ಕಂಡೀಷನ್ಸ್ ಅನ್ನ ಅಥವಾ ಕರಾರನ್ನ ಒಪ್ಪಂದವನ್ನ ಉಲ್ಲಂಘನೆಯನ್ನ ಪಾಲಿಸಿಲ್ಲ. ಸೊ ಹಂಗಾಗಿ ಈ ಮೊಕದ್ದಮೆಯನ್ನು ತಿರಸ್ಕರಿಸಿ ಅಂತ ರಾಜೇಶ್ ಅವರ ವಾದ ಆಗಿರ್ತದೆ. ಮತ್ತು ರಾಜೇಶ್ ಅವರ ಯಾವುದೇ ಪರಿಹಾರ ನೀಡಲು ಬಾಧ್ಯನಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ವಾದ ಮಾಡ್ತಾರೆ ಡಿಫೆಂಡೆಂಟ್ ಕಡೆ ಆತ್ಮೀಯ ಭಾವಿಸಿದರೆ. ನೆಕ್ಸ್ಟ್ ಒಂದು ತೀರ್ಪು ನೋಡೋದಾದ್ರೆ ಜಡ್ಜ್ಮೆಂಟ್ ಆಗ್ತದೆ. ಈಗ ನ್ಯಾಯಮೂರ್ತಿ ಅಭಿಪ್ರಾಯ ನೋಡೋದಾದ್ರೆ, ನ್ಯಾಯಾಧೀಶರ ಅಭಿಪ್ರಾಯ ನೋಡೋದಾದ್ರೆ, ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆ.
ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಪ್ರಕಾರ ಒಡಂಬಡಿಕೆಯನ್ನು ಪಾಲಿಸಬೇಕು. ಸುಮಿತಾ ಜಮೀನು ಸೌಮ್ಯ ಪಡೆಯಲು ಅರ್ಹಳಾಗಿದ್ದಾಳೆ. ಆದರೆ ನ್ಯಾಯಾಲಯವು ವಾದ ವಿವಾದವನ್ನು ಆಲಿಸಿದ ನಂತರ ತೀರ್ಪು ಏನಿದೆ ಅಂದರೆ ಆತ್ಮೀಯ ಭಾವಿಕರಲ್ಲಿ ಗಮನಿಸಿ, ಗೌರವಿತ ನ್ಯಾಯಾಧೀಶರು ಕೊಟ್ಟಿರುವಂತಹ ಒಂದು ತೀರ್ಪು, ರಾಜೇಶ್ ಒಡಂಬಡಿಕೆಯನ್ನು ಉಲ್ಲಂಘಿಸಿದ್ದಾರೆ. ಓಕೆನಾ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಪ್ರಕಾರ ಒಡಂಬಡಿಕೆಯನ್ನು ಪಾಲಿಸಬೇಕು. ಸುಮಿತಾ ಜಮೀನು ಸೌಮ್ಯ ಪಡೆಯಲು ಅರ್ಹಳಾಗಿದ್ದಾರೆ. ಆತ್ಮೀಯ ಭಾವಿಕರಲ್ಲಿ ಸಂಬಂಧಪಟ್ಟಂತೆ ಮುಂದುವರೆದು ನ್ಯಾಯಾಧೀಶರು ರಾಜೇಶ್ ಸುಮಿತಾ ಅವರಿಗೆ ಜಮೀನು ಹಸ್ತಾಂತರ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ರಾಜೇಶು ಅನ್ನುವರು ಸುಮಿತಾ ಅವರಿಗೆ ಜಮೀನು ಹಸ್ತಾಂತರ ಮಾಡಬೇಕಾಗ್ತದೆ. ಸುಮಿತಾ ಅನುಭವಿಸಿದ ಹಾನಿಗಾಗಿ ರು 10 ಲಕ್ಷ ಪರಿಹಾರ ನೀಡಬೇಕು. ನ್ಯಾಯ ವಿಚಾರಣೆ ವೆಚ್ಚ ರಾಜೇಶ್ ಭರಿಸಬೇಕು. ಆತ್ಮೀಯ ಭಾವಿಕರಿಗೆ ಗಮನಿಸಿ, ನ್ಯಾಯಾಲಯವು ಸಂಪೂರ್ಣವಾಗಿ ಸುಮಿತಾ ಅವರಿಗೆ ಜಮೀನನ್ನು ವರ್ಗಾಯಿಸಬೇಕು ಮತ್ತು ಅವರ ನಷ್ಟವನ್ನು ಅನುಭವಿಸಿದ ಕಾರಣಕ್ಕಾಗಿ 10 ಲಕ್ಷ ಪರಿಹಾರವನ್ನು ನೀಡಬೇಕು ಮತ್ತು ಇದಲ್ಲದೆ ನ್ಯಾಯ ವಿಚಾರಣೆ ವೆಚ್ಚವನ್ನು ರಾಜೇಶ್ ಭರಿಸಬೇಕು ಅಂತ ಹೇಳಿಬಿಟ್ಟು ನ್ಯಾಯಾಲಯದ ತೀರ್ಮಾನ ಆಗಿರ್ತದೆ. ಭಾವಿ ವಕೀಲರೇ, ನಾನು ಇಂದಿನ ತರಗತಿಯಲ್ಲಿ ಮೂಟ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಮೂಟ್ ಕೋರ್ಟ್ ಅಂದರೆ ಏನು, ನ್ಯಾಯಾಲಯ ಏನು ಒಳಗೊಂಡಿರ್ತದೆ ಅನ್ನೋ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಉದಾಹರಣೆಯಾಗಿ ಒಂದು ಕೇಸ್ ಲಾನ ತಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ. ಆತ್ಮೀಯ ಭಾವಿ ವಕೀಲರೇ, ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಮರೆಯದೇನೆ ತಿಳಿಸಿ. ಆತ್ಮೀಯ ಭಾವಿ ವಕೀಲರೇ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡಿ. ಆತ್ಮೀಯ ಭಾವಿ ವಕೀಲರು, ಪ್ರತಿಯೊಬ್ಬ ನೋಡುವಂಥ ವೀಕ್ಷಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ.